Continue. Okay, once again, welcome. Today's the product training session. ಈಗ ನಾವು ಒನ್ ಆಫ್ ದ ವರ್ಲ್ಡ್ ಬೆಸ್ಟ್ ಫುಡ್ ಸಪ್ಲಿಮೆಂಟ್ ಅಂದ್ರೆ ಇದನ್ನ ಏನ್ ಹೇಳ್ತಾರೆ ಸಪ್ಲಿಮೆಂಟ್ ಕ್ವೀನ್ ಅಂತ ಕರೀತಾರೆ. ದಟ್ ಇಸ್ ಸ್ಪಿರುಲಿನಾ. ಸ್ಪಿರುಲಿನಾ ಬಗ್ಗೆ ನೋಡೋಣ. ಈಗ ಆಲ್ರೆಡಿ ನಾವು ಓಕೆ ಇನ್ ದಟ್ ಮಾಲ್ತಿ ಅವರು ಇದ್ದಾರೆ, ಅವರಿಗೆ ನೆಕ್ಸ್ಟ್ ಚಾನ್ಸ್ ಕೊಡಿ, ಅವ್ರು ಇರ್ಲಿ, ಅವರ ಕ್ವಶನ್ ಆನ್ಸರ್ ಮಾಡೋಣ. ನಾನು ಸ್ಪಿರುಲಿನಾ ಬಗ್ಗೆ ಹೇಳ್ಬಿಟ್ಟು ಮತ್ತೆ ಅವರಿಗೆ ಆನ್ಸರ್ ಮಾಡ್ತೀನಿ. ಓಕೆ, ಈಗ ನಾವು ಮಾತಾಡ್ಲಿಕ್ಕಿರೋದು ನೇಚರ್ಸ್ ಮೋಸ್ಟ್ ನ್ಯೂಟ್ರಿಷನ್ ಫುಡ್. ಇಂಥ ಒಂದು ನ್ಯೂಟ್ರಿಷನ್ ಫುಡ್ ನಿಮ್ಗೆ ಆರ್ಗ್ಯಾನಿಕ್ ಬೇರೆ ಎಲ್ಲೂ ಸಿಗುದಿಲ್ಲ. ಪ್ರಕೃತಿ ನಮ್ಗೆ ಇದನ್ನ ಕೊಟ್ಟಿದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಥ್ಯಾಂಕ್ಸ್ ಟು ದ ಗಾಡ್. ಅಷ್ಟು ಪವರ್ಫುಲ್ ಇದು. ಇದನ್ನ ಒಂದ್ ಕಡೆ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಗೆ ರೆಡಿ ಬ್ಲಡ್, ನೀವು ಈಗ ಬ್ಲಡ್ ತಗೊಳ್ತೀರಿ ಹೊರಗಡೆಯಿಂದ, ನಿಮ್ಮ ಬಾಡಿಯಲ್ಲೇ ಇದು ರೆಡಿ ಬ್ಲಡ್ ಅನ್ನ ತಯಾರು ಮಾಡ್ತದೆ ನೋಡಿ. ಆ ತರ ಒಂದು ಫುಡ್ ಇದು. ಇಟ್ಸ್ ಅ ಹೈ ನ್ಯೂಟ್ರಿಷನ್ ಫುಡ್ ಅಂತ ಹೇಳ್ತಾರೆ. ಇದರಲ್ಲಿ ನಿಮ್ಗೆ ಡಿಎಕ್ಸನ್ ಕ್ಯಾಪ್ಸೂಲ್ಸ್ ಅಲ್ಲಿ ಬರ್ತದೆ, ಆಮೇಲೆ ಡಿಎಕ್ಸನ್ ಟ್ಯಾಬ್ಲೆಟ್ಸ್ ಅಲ್ಲಿ ಕೊಟ್ಟಿದೆ, ಆಮೇಲೆ ಡಿಎಕ್ಸನ್ ಸೀರಿಯಲ್ ಅಲ್ಲಿ ಬರ್ತದೆ, ಆಮೇಲೆ ಡಿಎಕ್ಸನ್ ನಿಮ್ಗೆ ಕುಕೀಸ್ ತರನು ಬರ್ತಾ ಇದೆ. ಸೊ ಅದರಿಂದ 4 ರೀತಿಯಲ್ಲಿ ನಿಮ್ಗೆ ಇದು ಕಂಪನಿ ನಿಮ್ಗೆ ಸಪ್ಲೈ ಮಾಡ್ತದೆ. ಸೊ ಅದರಿಂದ ಇದ್ರ ಬಗ್ಗೆ ಒನ್ ಬೈ ಒನ್ ಈಗ ನಾವು ಮುಂದಕ್ಕೆ ಹೋಗೋಣ, ಇದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋಣ, ಇದನ್ನ ಹೇಗೆ ಯೂಸೇಜ್ ಹೇಗೆ ಅಂತ. ಸೊ ಓಕೆ, ಬೆನಿಫಿಟ್ ಹೇಗೆ ಮತ್ತೆ ಯೂಸೇಜ್ ಹೇಗೆ ಅಂತ. ಸೊ ಓಕೆ, ಡಿಡ್ ಯು ನೋ ದ ಮಾಲ್ನ್ಯೂಟ್ರಿಯನ್ ರೇಟ್ ಇನ್ ಇಂಡಿಯಾ? ತುಂಬಾ ಜನರಿಗೆ ಗೊತ್ತಿಲ್ಲ. ನೀವು ಫೋಟೋ ತೆಗೆದು ಇಟ್ಕೊಳ್ಳಿ ಇದನ್ನ. ಮಾಲ್ನ್ಯೂಟ್ರಿಷನ್ ಇದೆ ಅಂತ. ಈವನ್ ರಿಚ್ ಪೀಪಲ್ ಹ್ಯಾವಿಂಗ್ ಪ್ರಾಬ್ಲಮ್ ಇನ್ ಇಂಡಿಯಾ. ಗೊತ್ತುಂಟ, ತುಂಬಾ ಜನರಿಗೆ ಗೊತ್ತಿಲ್ಲ ಯಾವ ಫುಡ್ ಯಾವಾಗ ಹೇಗೆ ಏನು ತಗೋಬೇಕಂತ ಗೊತ್ತಿಲ್ಲ. ನಮ್ಗೆ ತಿಂತಾ ಹೋಗ್ತಾ ಇರ್ತೀವಿ. ಸೊ 40% ಆಫ್ ಚಿಲ್ಡ್ರನ್ ಸಫರ್ ಫ್ರಮ್ ಮಾಲ್ನ್ಯೂಟ್ರಿಷನ್. 40%. ಈಗ 10ರಲ್ಲಿ ನಿಮ್ಗೆ 4 ಮಕ್ಕಳಿಗೆ ಮಾಲ್ನ್ಯೂಟ್ರಿಷನ್ ಪ್ರಾಬ್ಲಮ್ ಇದೆ. ಇಟ್ ಮೇ ಬಿ ಎ ಪುವರ್, ಇಟ್ ಮೇ ಬಿ ಎ ರಿಚ್. The 44% children under age of 5 underweight. 44% ಅಂದ್ರೆ ಸಾಧಾರಣ 50% ಅಂತ ಇಟ್ಕೊಳ್ಳಿ. 2ರಲ್ಲಿ 1 ಮಗು ಅಂಡರ್ ವೆಯ್ಟ್ ಇದೆ ನೋಡಿ. ಇದೆಲ್ಲ ತುಂಬಾ ಜನರಿಗೆ ಗೊತ್ತಿಲ್ಲ ಇದು ಪ್ರಾಬ್ಲಮ್ಸ್. 40 million ಪೀಪಲ್ಸ್ ಹ್ಯಾವಿಂಗ್ ದಿಸ್ ಪ್ರಾಬ್ಲಮ್, ಡಿಫಿಷಿಯನ್ಸಿ ಪ್ರಾಬ್ಲಮ್. ಆಮೇಲೆ 51% ವುಮನ್ ಹ್ಯಾವಿಂಗ್ ಅನಿಮಿಕ್ ಅಂಡ್ ಐರನ್ ಕಂಟೆಂಟ್ ಪ್ರಾಬ್ಲಮ್. 51% ಅಂದ್ರೆ 2 ಲೇಡೀಸ್, 2 ಹೆಣ್ಮಕ್ಳಲ್ಲಿ 1 ಹುಡುಗಿಗೆ ಅವಳು ಅನಿಮಿಕ್ ಇದ್ದಾಳೆ, ಅದರ್ವೈಸ್ ಐರನ್ ಕಂಟೆಂಟ್ಸ್ ಕಮ್ಮಿ ಇದೆ, ರಕ್ತ ಕಮ್ಮಿ ಇದೆ ಬಾಡಿಯಲ್ಲಿ. ಸೊ ದಿಸ್ ಇಸ್ ಅ ಪ್ರಾಬ್ಲಮ್. ಅಂಡ್ 50% ಆಫ್ ಇಂಡಿಯನ್ ಪ್ರೆಗ್ನೆಂಟ್ ವುಮನ್ ಆರ್ ಅನಿಮಿಕ್. 100% ಹೋದ್ರ ಕೂಡ ಹೇಳ್ತಾರೆ ನಿಮ್ಗೆ ಬ್ಲಡ್ ಹಾಕ್ಬೇಕು ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಐರನ್ ಡಿಫಿಷಿಯನ್ಸಿ ಇರ್ತದೆ, ಬ್ಲಡ್ ತಯಾರಾಗೋದಿಲ್ಲ, ಪ್ರೆಗ್ನೆನ್ಸಿಯಲ್ಲಿ ಪ್ರಾಬ್ಲಮ್ ಆಗ್ತದೆ, ಅದಕ್ಕೆ ಬ್ಲಡ್ ಅನ್ನು ಹಾಕಬೇಕು. ಇದರಲ್ಲಿ ನೀವು ಡಿಎಕ್ಸನ್ ಸ್ಪಿರುಲಿನಾವನ್ನು ನೀವು ಹೇಗೆ ಮಾರ್ಕೆಟ್ ಮಾಡುವುದು ಜಸ್ಟ್ ಇಮ್ಯಾಜಿನ್ ಮಾಡ್ಲಿಕ್ಕೆ ಆಗುದಿಲ್ಲ. ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಇನ್ ಡೈಲಿ ಮೀಲ್ಸ್, ಜಂಕ್, ಅನ್ಹೆಲ್ದಿ ಫುಡ್ ಅಂಡ್ ಚಾಯ್ಸ್. ನಾವು ಯೂಸ್ ಮಾಡ್ತೀವಲ್ಲ, ನ್ಯೂಟ್ರಿಷನ್ ಡಿಫಿಷಿಯನ್ಸಿ, ಅದರಲ್ಲಿ ಸಫಿಷಿಯಂಟ್ ನ್ಯೂಟ್ರಿಷನ್ ಇಲ್ಲದೆ ಇರೋದ್ರಿಂದ ನಮ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಈಗ ಈ 5 ರೀಸನ್ ಕೊಟ್ಟಿದ್ದೀನಿ ನಿಮ್ಗೆ. 5 ರೀಸನ್ಗೂ ಸಹ ಡಿಎಕ್ಸನ್ ಸ್ಪಿರುಲಿನಾ ಹೆಲ್ಪ್ ಆಗ್ತದೆ. ಇಟ್ ಮೇ ಬಿ ನಿಮ್ಗೆ ಮಾಲ್ನ್ಯೂಟ್ರಿಷನ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಅಂಡರ್ ವೇಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಅನಿಮಿಕ್ ಇರ್ಬೋದು ನಿಮ್ಗೆ, ಅಥವಾ ಫ್ಯಾಟ್ ಸಿಕ್ಕಾಪಟ್ಟೆ ವೆಯ್ಟ್ ಜಾಸ್ತಿ ಆದಾಗೂ ನಿಮ್ಗೆ ಇದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಆಮೇಲೆ ನಿಮ್ಗೆ ಅನಿಮಿಕ್ ಅಂತ ಹೇಳಿದ್ರೆ ಏನ್ ಹೇಳ್ತಾರೆ, ರಕ್ತಹೀನತೆ, ಅವರಿಗೆ ತುಂಬಾ ಹೆಲ್ಪ್ ಆಗ್ತದೆ. ಈವನ್ ಡೆಫಿಷಿಯನ್ಸಿ ಇನ್ ಪ್ರೆಗ್ನೆನ್ಸಿ ಲೇಡೀಸ್, ಐರನ್ ಕಂಟೆಂಟ್, ಅದಕ್ಕೂ ಸಹ ಡಿಎಕ್ಸನ್ ಸ್ಪಿರುಲಿನಾ ಬೆಸ್ಟ್ ಸ್ಪಿರುಲಿನಾ ಅಂತ ಹೇಳ್ಬೋದು. ಈ 5 ಲೆವೆಲ್ ಅಲ್ಲಿ ಇದು ವರ್ಕ್ ಆಗ್ತದೆ. ಯಾಕೆಂದ್ರೆ ಅದರಲ್ಲಿರುವ ಕಂಟೆಂಟ್ಸ್ ಇಂದ, ಅದರಿಂದ ನಿಮ್ಗೆ ಏನೇನ್ ಕಂಟೆಂಟ್ಸ್ ಇದೆ ಅಂತ ನೋಡೋಣ. ನ್ಯೂಟ್ರಿಷನ್ ಸ್ಪಿರುಲಿನಾದಲ್ಲಿ ಏನೇನ್ ನಿಮ್ಗೆ ನ್ಯೂಟ್ರಿಷನ್ ಇದೆ, ಯಾವ ರೀತಿ ನಿಮ್ಗೆ ಅದನ್ನ ಸೊಲ್ಯೂಷನ್ ಕೊಡ್ತದೆ ಅಂತ ಹೇಳಿ. ದ ಮೋಸ್ಟ್ ನ್ಯೂಟ್ರಿಷನ್ ಫುಡ್ ಆನ್ ದ ಪ್ಲಾನೆಟ್ ಅಂತ ಹೇಳಿದ್ದಾರೆ. ಮೋಸ್ಟ್ ನ್ಯೂಟ್ರಿಷನ್, ಅಷ್ಟು ನ್ಯೂಟ್ರಿಷನ್ ಇರುವುದು. 160ಕ್ಕೂ ಜಾಸ್ತಿ ನ್ಯೂಟ್ರಾಸ್ಯೂಟಿಕಲ್ ಐಟಮ್ ಇದರಲ್ಲಿ ಇದೆ ಹೇಳ್ತಾರೆ. ಈಸಿಲಿ ಅಫೋರ್ಡಬಲ್ ಬೈ ಎವ್ರಿ ಒನ್. ನೀವು 10 ರೂಪಾಯಿ ಖರ್ಚು ಮಾಡಿ, 10 ರೂಪಾಯಿ ಖರ್ಚು ಮಾಡಿದ್ರೆ 3 ಟ್ಯಾಬ್ ಬರ್ತದೆ, 3 ಟ್ಯಾಬ್ಲೆಟ್ಸ್ 10 ರೂಪಾಯಿಲಿ. ಈಗ ಒಂಚೂರು ಈಗ ರೇಟ್ ಜಾಸ್ತಿ ಇರ್ಬೋದು, ಆಫ್ಟರ್ ಕೊರೋನಾ 4 ರೂಪಾಯಿ ಆಗ್ಬೋದು ಒಂದಕ್ಕೆ. ನಿಮ್ಗೆ 12 ರೂಪಾಯಿ ಖರ್ಚು ಮಾಡಿದ್ರೆ ಆಯ್ತು, ಆರಾಮ್ ಇರ್ಬೋದು ನೋಡಿ. ಈ 4 ಪ್ರಾಬ್ಲಮ್ ಇಂದ ಹೊರಗೆ ಹೋಗ್ಬೋದು. ಒನ್ ಫುಡ್ ದಟ್ ಕ್ಯಾನ್ ಸಾಲ್ವ್ ಆಲ್ ನ್ಯೂಟ್ರಿಷನ್ ಡಿಫಿಷಿಯನ್ಸ್. ಒಂದರಿಂದ ಎಲ್ಲವನ್ನು ಪ್ರಾಬ್ಲಮ್ ಸಾಲ್ವ್ ಮಾಡೋದಂದ್ರೆ ಇದನ್ನೇ ತಗೋಬಹುದಲ್ಲ. ಎಷ್ಟು ನಿಮ್ಗೆ ಪ್ರಾಬ್ಲಮ್ ಇದೆ ಈಗ ನೀವು ನೋಡ್ಬೋದು, ಎಷ್ಟು ಪ್ರಾಬ್ಲಮ್ಸ್ ಜನರಿಗಿದೆ. A, B, C, D ಆಂಟಿ ಆಕ್ಸಿಡೆಂಟ್ ಇಲ್ಲ, ಸೊ ಮೆಗ್ನೀಷಿಯಂ ಇಲ್ಲ, ಐರನ್ ಇಲ್ಲ,
just you go for spirulina. Just go for spirulina. Spirulina has emerged as a powerful source of nutrition that can help elevate malnutrition and nutrition related illness. ಎಷ್ಟೇ ನಿಮ್ಗೆ ಅಪೌಷ್ಟಿಕತೆ ರಕ್ತಹೀನತೆ ಯಾರಿಗೆಲ್ಲ ಇದೆ, ಇದು ನಂಬರ್ ಒನ್ ಸೊಲ್ಯೂಷನ್ ಕೊಡ್ತದೆ. ನಂಬರ್ ಒನ್ ಸೊಲ್ಯೂಷನ್. ನೀವು ಜಸ್ಟ್ ಬೇಕಾದಷ್ಟು ಟೆಸ್ಟಿಮೋನಿಯಲ್ಸ್ ಇದೆ. ನಮ್ಮ ಜೊತೆಗೆ ವರ್ಷ ಮೇಡಮ್ ಇದಾರೋ ಗೊತ್ತಿಲ್ಲ. ಸೊ ಅವ್ರು ಹೇಳಿದ್ರು ಲಾಸ್ಟ್ 4 months ಬ್ಯಾಕ್ 4.5 ಇತ್ತಂತೆ, 4.5. ಈಗ ಮೊನ್ನೆ ಅವ್ರು ರಿಪೋರ್ಟ್ ಕಳಿಸಿದ್ದಾರೆ 10.5 ಹೋಗಿದೆ. ಜಸ್ಟ್ 4-5 ತಿಂಗಳಲ್ಲಿ. ಜಸ್ಟ್ ಯು ಸಿ ದ ಡಿಫರೆನ್ಸ್. ಒಳಗಡೆ ಹೋಗಿ ಹೇಗೆ ಬ್ಲಡ್ ಅನ್ನ ಅದು ಇಂಪ್ರೂವ್ಮೆಂಟ್ ಮಾಡ್ತದೆ. ದಟ್ ಈಸ್ ದ ಕ್ವೀನ್ ಆಫ್ ನ್ಯೂಟ್ರಿಷನ್ ಅಂತ ಹೇಳ್ತಾರೆ ಒಂದ್ ಕಡೆ. ಸೊ ಅಂತ ಒಂದು ಸ್ಪಿರುಲಿನಾ ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ನೀವು ತಗೋಬಹುದು. ಸೊ ಬೆಸ್ಟ್ ಅಂತ ಹೇಳ್ತೀವಿ, ಒನ್ ಆಫ್ ದ ಬೆಸ್ಟ್. ಓಕೆ, ದ ಗ್ಲೋರಿ ಆಫ್ ಸ್ಪಿರುಲಿನಾ. ವಾಟ್ ಈಸ್ ದಿಸ್ ಸ್ಪಿರುಲಿನಾ ಅಂತ? ಸ್ಪಿರುಲಿನಾ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ. ವಾಟ್ ಈಸ್ ಸ್ಪಿರುಲಿನಾ? ಫಸ್ಟ್ ಲೈಟ್ ಆಫ್ ದ ಪ್ಲಾನೆಟ್ 3.5 ಮಿಲಿಯನ್ಸ್, ಗೊತ್ತಿಲ್ಲ, 3.5 ಮಿಲಿಯನ್ಸ್ ಇಯರ್ಸ್ ಅಲ್ಲಿ ಯಾವಾಗ ಈ ಪ್ರಕೃತಿ ಹುಟ್ಟಿದೋ ಗೊತ್ತಿಲ್ಲ, ಆವಾಗ ಸ್ಪಿರುಲಿನಾ ಉಂಟು ಅಂತ ಹೇಳ್ತಾರೆ. ನಾನು ವೇದಾಂತ ಫಿಲಾಸಫಿಯನ್ನ ಒಂದ್ಸಲ ಸ್ಟಡಿ ಮಾಡಿದಾಗ ಅದರಲ್ಲಿ ಒಂದ್ ಕಡೆ ಸ್ಪಿರುಲಿನಾ ಬರ್ತದೆ, ಗೊತ್ತಾಯ್ತಾ ನಿಮ್ಗೆ? ಅದರಲ್ಲಿ ಸ್ಪಿರುಲಿನಾ ಬಗ್ಗೆ ಅವ್ರು ಹೇಳಿದ್ದಾರೆ, ಬ್ಲೂ ಅಂಡ್ ಗ್ರೀನ್ ಆಲ್ಗೆ ಇಟ್ ವಿಲ್ ಹೆಲ್ಪ್ ದ ಹ್ಯೂಮನ್ ಬಾಡಿ ಅಂತ. ಯಾವಾಗ ಅಮೀಬಾ ಎಲ್ಲ ಹೇಳ್ತಾರೆ ನೋಡಿ, ಅಮೀಬಿಯಾ ಅದಾಗ ಹುಟ್ಟಿದೆ, ಅದಾಗಲೂ ಸ್ಪಿರುಲಿನಾ ಅದ್ರ ಜೊತೆಗೆ ಇದೆ. ಇದು ಹಿಸ್ಟರಿ ಆಫ್ ಯೂಸ್ ಓವರ್ 5 centuries, 500 ವರ್ಷ. 500 ವರ್ಷದಲ್ಲಿ ನಾವು ನೋಡ್ತಾ ಇದ್ದಾಗ ಹಿಸ್ಟ್ರಿಯಲ್ಲಿ ಆಫ್ರಿಕಾದಲ್ಲಿ ಅದನ್ನೆಲ್ಲ ಕಲೆಕ್ಟ್ ಮಾಡಿ, ಜಸ್ಟ್ ಲೈಕ್ ನಾವು ಇಲ್ಲಿ ಬೆರಣಿ ತರ್ತೀವಿ ನೋಡಿ, ಸಗಣಿಯಿಂದ ಬೆರಣಿ ತರ್ತೀವಿ, ಅದೇ ತರ ಅವರು ಅದನ್ನ ದೋಸೆ ಹಾಗೆ ತಟ್ಟಿಬಿಟ್ಟು ಅದನ್ನ ಯೂಸ್ ಮಾಡ್ತಾ ಇದ್ರು, ಅದನ್ನ ತಿಂತಾ ಇದ್ರಂತೆ ನೋಡಿ. ಅಲ್ಲಿ ಲೇಡೀಸ್ ಕಲೆಕ್ಟ್ ಮಾಡ್ತಾ ಇದ್ರು ನೋಡಿ, ಸ್ಪಿರುಲಿನಾ ಕಲೆಕ್ಟ್ ಮಾಡಿ. ಸೊ ಆ ರೀತಿಯಲ್ಲಿ. ಸೊ ಇದು ಎಷ್ಟು ವರ್ಷ? 500 centuries. ತುಂಬಾ ಜನರಿಗೆ ಇನ್ನು ಸ್ಪಿರುಲಿನಾ ಗೊತ್ತಿಲ್ಲ, ಆದ್ರೆ 500 ವರ್ಷದಿಂದ ಜನ ಇದನ್ನ ಯೂಸ್ ಮಾಡ್ತಾ ಇದ್ದಾರೆ ಪ್ರಕೃತಿಯಲ್ಲಿ. ಟ್ಯಾಬ್ಲೆಟ್ಸ್, ಕ್ಯಾಪ್ಸೂಲ್, ಸೀರಿಯಲ್, ನಿಮ್ಗೆ 3 ರೀತಿಯಲ್ಲಿ ಯಾವ್ದು ಬೇಕಾದ್ರೆ ಯೂಸ್ ಮಾಡ್ಬೋದು. ದಿಸ್ ಇಸ್ ಟ್ಯಾಬ್ಲೆಟ್ಸ್ ಇದೆ, ಕ್ಯಾಪ್ಸೂಲ್ ಇದೆ. ಯು ಕ್ಯಾನ್ ಗೋ ಫಾರ್ ಟ್ಯಾಬ್ಲೆಟ್ಸ್ ಆಲ್ಸೋ. ದಿಸ್ ಇಸ್ ಟ್ಯಾಬ್ಲೆಟ್ಸ್ ಫಾರ್ಮ್ ಅಲ್ಲಿ ಇದೆ. ಈವನ್ ನಿಮ್ಗೆ ಪೌಡರ್ ಫಾರ್ಮ್ ಅಲ್ಲಿ ಬರ್ಲಿಕ್ಕಿದೆ. ಇನ್ನು ನಿಮ್ಗೆ ಅದರಲ್ಲಿ ಸೀರಿಯಲ್ ಇದೆ, ಆಮೇಲೆ ನಿಮ್ಗೆ ಕುಕ್ಕೀಸ್ ಇದೆ. ಯಾವ್ದ್ರನ್ನ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು. ಟುಡೇ ಮಿಲಿಯನ್ಸ್ ಆಫ್ ಪೀಪಲ್ ವರ್ಲ್ಡ್ ವೈಡ್ ಕನ್ಸ್ಯೂಮ್ ಸ್ಪಿರುಲಿನಾ ಎವ್ರಿ ಡೇ. ಎವ್ರಿ ಡೇ. ಜಸ್ಟ್ ಲೈಕ್ ನಿಮ್ಗೆ ಇದನ್ನ ನೀವು ಏನಂತ ಹೇಳಿದ್ರೆ ಪ್ರತಿ ದಿನ ನೋಡಿ, ಈಗ ನಾನು ಈಗ ಬೆಳಿಗ್ಗೆ ಎದ್ದ ತಕ್ಷಣ ಸ್ಟಾರ್ಟ್ ಮಾಡ್ತೀನಿ ನಾನು ಇದು ತಿನ್ಲಿಕ್ಕೆ. ನೀವು ಅದಕ್ಕೆ ಕೌಂಟಿಂಗ್ ಇಲ್ಲ, ಬಾಯಿಗೆ ಹಾಕೊಳ್ಳೋದಷ್ಟೇ. 1 ಆಯ್ತು, 2 ಆಯ್ತು, 3 ಉಂಟು ನೋಡಿ. ಇನ್ನು 3 ತೊಗೊಳ್ತೇನೆ ಒಟ್ಟಿಗೆ. ದಿನಕ್ಕೆ ನಾನು ಇಲ್ಲಿ ಬೆಳಿಗ್ಗೆ 6 ತಗೊಳ್ತೇನೆ. ತಿಂತಾ ಇರಿ ನೀವು, ಆರಾಮ್ ಬೇಕು, ಆರಾಮ್ ಆಗಿರ್ಬೇಕು. ಪುನಃ 3 ಇದೆ, ಆ 3 ತಗೊಂಡಿದ್ದೆ, ಇನ್ನು 3. ಒನ್ ಆಫ್ ದ ಬೆಸ್ಟ್, ನಂಬರ್ 1 ಕುಡಿದಿ ನೀರು. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಟುಡೇ ಮಿಲಿಯನ್ಸ್ ಆಫ್ ಪೀಪಲ್ ವರ್ಲ್ಡ್ ವೈಡ್ ಕನ್ಸ್ಯೂಮ್ ಸ್ಪಿರುಲಿನಾ. ಮಿಲಿಯನ್ಸ್ ಅಲ್ಲಿ ನಾನು ಒಬ್ಬ. ನಾನು ಎಷ್ಟು ವರ್ಷದಿಂದ ತಿಂತಾ ಇದ್ದೆ, ಆರಾಮಿದೆ. ನಿಮ್ಗೆ ಬೆಳಗ್ಗೆ ಇವತ್ತು 177 ಆಯ್ತು ಕಾಣ್ತದೆ. ಸ್ನೇಹ ಅವರೇ, 177ನೇ ದಿನ ಬೆಳಿಗ್ಗೆ ಎದ್ದು ಕೂತ್ಕೊಂಡು 1 ಗಂಟೆ ಮೀಟಿಂಗ್ ಮಾಡ್ತೇನೆ, ಹೌದಾ? ಸೊ ವೆರಿ ಸಿಂಪಲ್. ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ದನ್ ಎನಿಥಿಂಗ್. ನಿಮ್ಮ ಹತ್ರ ಕೋಟಿಗಟ್ಟಲೆ ಆಸ್ತಿ ಇದ್ರೆ ಒಂದು ತಲೆನೋವು ಬಂದ್ರೆ ಸಾಕು, ನೀವು ಇಲ್ಲಿಂದ ಇಲ್ಲ ಎದ್ದು ಓಡ್ಬಿಡ್ತೀರಿ. ಅಥವಾ ಹೊಟ್ಟೆ ನೋವು ಬಂದ್ರೆ ನೀವು ಇಲ್ಲಿಂದ ಇಲ್ಲ ಹೌದು. ಯಾವ್ದಾದ್ರು ನೋವು ಬಂತು, ಹಲ್ಲು ನೋವು ಬಂತು, ಜಾಗ ಖಾಲಿ. ಸೊ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. 21st century ಸೂಪರ್ ಫುಡ್. 21st century ಸೂಪರ್ ಫುಡ್. unimaginable amount of micronutrients and natural pigments. unimaginable ವರ್ಡ್ ಯಾಕೆ ಹಾಕಿದಾರೆ ನೋಡಿ, unimaginable. ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೀವು. ಭಗವಂತನಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು. ಸ್ಪಿರುಲಿನಾ ರಿಯಲಿ ಗ್ರೇಟ್. ಅಂದ್ರೆ ಮತ್ತೆ ನಿಮ್ಗೆ ರೇಟ್ ವೈಸ್ ನಾನು ಹೇಳುದು, ಇದಕ್ಕೇನಾದ್ರೂ ಕಾರ್ಡಿಸೆಪ್ ಇದೆ ಗೊತ್ತುಂಟ ನಿಮ್ಗೆ? 1 kg ಎಷ್ಟು ಕಾರ್ಡಿಸೆಪ್? 40 ಲಕ್ಷ, 50 ಲಕ್ಷ. ಅಫ್ಕೋರ್ಸ್ ದಿಸ್ ಇಸ್ ಗುಡ್. ನಾನು ಹೇಳ್ತೀನಲ್ಲ, ವೆರಿ 10 ರೂಪಾಯಿ 2 ಕ್ಯಾಪ್ಸೂಲ್, 3 ಕ್ಯಾಪ್ಸೂಲ್ 12 ರೂಪಾಯಿ ಕೊಟ್ಟು ತಗೊಳ್ಳಿ. ಹೇಗಿದೆ ನೋಡಿ, ಸೂಪರ್ ಫುಡ್ ಇದು, ಸೂಪರ್ ಫುಡ್. ಸೊ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂಡ್ ನ್ಯಾಚುರಲ್ ಪಿಗ್ಮೆಂಟ್ಸ್ ಎರಡು ನಿಮ್ಗೆ ಇದರಲ್ಲಿ ಸಿಗ್ತದೆ. ರಿಯಲಿ ವಂಡರ್ಫುಲ್. ವಿಶ್ವ ಆರೋಗ್ಯ ಸಂಸ್ಥೆ ಸ್ಪಿರುಲಿನಾ ಬಗ್ಗೆ ಡೆಫಿನೇಷನ್ ಕೊಟ್ಟಿದೆ. ನಾವಲ್ಲ, ಆರೋಗ್ಯದ ದೊಡ್ಡಪ್ಪ ಅಂತ ಹೇಳ್ತಾರೆ ವಿಶ್ವ ಆರೋಗ್ಯ ಸಂಸ್ಥೆ. ಅವ್ರು ಇದ್ರ ಬಗ್ಗೆ ನಿಮ್ಗೆ ಡೆಫಿನೇಷನ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಅದರ ಸಹ ಸಂಸ್ಥೆ ಇಮ್ಸಾಮ್ ಇದೆ, ಅವರು ಸಹ ನಿಮ್ಗೆ ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಕೊಟ್ಟಿದ್ದಾರೆ. ದ ಗವರ್ಮೆಂಟ್ ಹೇಳ್ತಾ ಇದೆ an interesting food for multiple reasons. An interesting food for multiple reasons, rich in iron and protein, and can be given to children without any risk.
ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಇದನ್ನ ಕೊಡ್ಬೋದು, ಹುಟ್ಟಿದ ಮಗುಗ ಕೊಡ್ಬೋದು ನೀವು. ಅದೇ ಹೇಳುದು ಸ್ಪೆಷಾಲಿಟಿ. ದಟ್ ಈಸ್ ಎಲ್ಲ ಫುಡ್ ಕೊಡ್ಲಿಕ್ಕೆ ಆಗುದಿಲ್ಲ ಮಕ್ಕಳಿಗೆ, ಯಾಕಂದ್ರೆ ಡೈಜೆಷನ್ ಪವರ್ ಕಮ್ಮಿ ಇರ್ತದೆ. ಸೊ ಸ್ಟಾರ್ಟಿಂಗ್ ಅಲ್ಲಿ. ಸೊ ಇನ್ನೊಂದು ಹೇಳ್ತದೆ ನಿಮ್ಗೆ, ಇಮ್ಸಾಮ್ ಏನ್ ಹೇಳ್ತದೆ, ನೀವು ಬೇಕಾದ್ರೆ ಬರ್ಕೊಳ್ಳಿ, IIMSAM ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡಿ. ಯಾಕೆಂದ್ರೆ ಇದರ ಈಗ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ಕಂಪನಿ ಡಾಕ್ಟರ್ ಲಿಮ್ಸೋಜಿನ್ ಇದ್ದಾರೆ. ಇಂಟರ್ ಗವರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ದಿ ಯೂಸ್ ಆಫ್ ಮೈಕ್ರೋ ಆಲ್ಗೆ, IM ಅಂದ್ರೆ ಏನಂತ ಕೊಟ್ಟಿದ್ದಾರೆ ನೋಡಿ, ಮೈಕ್ರೋ ಆಲ್ಗೆ ಸ್ಪಿರುಲಿನಾ, IMS AM ಅಂತ ಹೇಳಿದ್ರೆ ಅಗೇನ್ಸ್ಟ್ ಮಾಲ್ ನ್ಯೂಟ್ರಿಷನ್ ಈಸ್ ವರ್ಕಿಂಗ್ ಟುವರ್ಡ್ಸ್ ಇರಾಡಿಕೇಶನ್ ಆಫ್ ಮಾಲ್ ನ್ಯೂಟ್ರಿಷನ್ ಇನ್ ಸ್ಪಿರುಲಿನಾ ಥ್ರೂ ಸ್ಪಿರುಲಿನಾ ವಿತ್ ಸ್ಪಿರುಲಿನಾ. ಈ ಸ್ಪಿರುಲಿನಾದಿಂದ ನಾವು ಮಾಲ್ ನ್ಯೂಟ್ರಿಷನ್ ಅನ್ನ ಹೊರಗೆ ಅಟ್ಟಿಸಬಹುದು. ಸೊ ಇದು ಒಂದು ಪ್ರಾಡಕ್ಟ್ ಇಟ್ಕೊಂಡು ನೋಡಿ, ಇಂಡಿಯಾದಲ್ಲಿ 65% ನನಗೆ ಮಾಲ್ ನ್ಯೂಟ್ರಿಷನ್ ಇದೆ, ನೀವು ಫುಲ್ ಗ್ಯಾರಂಟಿ ಇಟ್ಕೊಡ್ಬೋದಲ್ಲ. ಎಷ್ಟು ದೊಡ್ಡ ಬಿಸ್ನೆಸ್ ಮಾಡ್ಬೋದು, ಸ್ವಲ್ಪ ಯೋಚನೆ ಮಾಡಿ. ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್, ಒನ್ ಆಫ್ ದ ಬೆಸ್ಟ್ ಸ್ಪಿರುಲಿನಾ, DXN ಸ್ಪಿರುಲಿನಾ. ಯು ಕೆನಾಟ್ ಕಂಪೇರ್ ಇಟ್ ಎನಿ ಕಂಪನಿ ಸ್ಪಿರುಲಿನಾ. 100% ಆರ್ಗ್ಯಾನಿಕ್, 100% ನ್ಯಾಚುರಲ್, 100% ಮನಿ ಬ್ಯಾಕ್ ಗ್ಯಾರಂಟಿ ಪ್ರಾಡಕ್ಟ್. ಸೊ 100% ನಿಮ್ಗೆ ವೆಲ್ನೆಸ್ ಪ್ರಾಡಕ್ಟ್ ಇದು. ದಿಸ್ ಇಸ್ ದ ಪ್ರಾಡಕ್ಟ್. ಇದು ನಿಮ್ ಕೈಯಲ್ಲಿದೆ. ಸೊ ಇದನ್ನ ಇಟ್ಕೊಂಡು ನೀವು ಹೇಗ್ ಮಾಡ್ಬೋದು, ಫಸ್ಟ್ ನೀವು ಯೂಸ್ ಮಾಡಿ, ಜನರಿಗೆ ತಿಳಿಸಿ, ಎಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಕಟ್ಬಹುದು. ವರ್ಲ್ಡ್ ಆರ್ಗನೈಸೇಷನ್, ಪುನಃ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಸ್ಪಿರುಲಿನಾ ಬಗ್ಗೆ ಏನ್ ಹೇಳಿದೆ ನೋಡುವ. ಅದ್ರ ಜೊತೆಗೆ ನಿಮ್ಗೆ ನಾಸಾದವ್ರು ಏನ್ ಹೇಳಿದಾರೆ ನೋಡಿ. ನಾಸಾದವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ತುಂಬಾ ಮೇಲ್ಗಡೆ ಹೋಗ್ಬೇಕಾದ್ರೆ, ರಿಸರ್ಚ್ ಮಾಡ್ಬೇಕಾದ್ರೆ 1 ತಿಂಗಳು, 2 ತಿಂಗಳು, 3 ತಿಂಗಳು ತಗೋಬಹುದು. ಯಾಕಂದ್ರೆ ಸಫಿಶಿಯಂಟ್ ಈಗ ಎಲ್ಲಾ ತರಕಾರಿ, ಹಣ್ಣು ಹಂಪಲು ತೊಗೊಳಕ್ ಆಗುದಿಲ್ಲ. ಅವ್ರು ಏನ್ ಮಾಡ್ತಾರೆ, ಸ್ಪಿರುಲಿನಾವನ್ನು ತಗೊಂಡು ಹೋಗ್ತಾರೆ. NASA and European Space Agency proposed spirulina as one of the primary foods to be used during long-term space mission. Space mission long-term ಇರುವಂತ ಸ್ಪಿರುಲಿನಾ ಯೂಸ್ ಮಾಡಿ 1,000 kg is equal to 1 kg ಸ್ಪಿರುಲಿನಾ. ಅಷ್ಟು ಕಂಟೆಂಟ್ ಇದರಲ್ಲಿದೆ, ಪ್ರತಿಯೊಬ್ಬರು ಯೂಸ್ ಮಾಡಬಹುದು ಅಂತ ಹೇಳಿದ್ದಾರೆ. ಇವನ್ ಯುನೈಟೆಡ್ ಸ್ಟೇಟ್ಸ್ at the World Food Conference of 1974, United Nations declared spirulina as the best food for future ಅಂತ ಹೇಳಿದ್ರು. ಯಾವಾಗ? 74. ಎಷ್ಟು ವರ್ಷದ ಹಿಂದೆ? ಸುಮಾರು 40-50 ವರ್ಷದ ಹಿಂದೆ ಹೇಳಿದ್ರು, ಬೆಸ್ಟ್ ಫುಡ್ ಫಾರ್ ಟುಮಾರೋ ಅಂತ. ಇವತ್ತು ಆ ಟುಮಾರೋ ಟುಡೇ ಆಗಿದೆ. ಇವತ್ತು ಮಿಲಿಯನ್ಸ್ ಆಫ್ ಪೀಪಲ್ ಪ್ರಪಂಚದಲ್ಲಿ ಸ್ಪಿರುಲಿನಾ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಯಾಕೆ ಯೂಸ್ ಮಾಡಬಾರ್ದು ಅಂತ ಇನ್ನು ಯೋಚನೆ ಮಾಡ್ತಾ ಇದ್ರಿ ನೋಡಿ. ಸ್ಪಿರುಲಿನಾ ಫ್ಯಾಕ್ಟ್ಸ್ ಕೇಳ್ಬೇಕಾ ನಿಮ್ಗೆ? 100% ವೆಜಿಟೇರಿಯನ್. ಇದರಲ್ಲಿ ನಿಮ್ಗೆ ಮಾರ್ಕ್ ಹಾಕಿದ್ದಾರೆ, 100% ಗ್ರೀನ್ ಮಾರ್ಕ್ ಅಂತ. ವೆಜಿಟೇರಿಯನ್ ಇದು, ಬ್ಲೂ ಅಂಡ್ ಗ್ರೀನ್ ಆಲ್ಗೆ. ಸೊ ಸಮುದ್ರ ಪಾಚಿ, ಸಮುದ್ರದಲ್ಲಿ ನಿಮ್ಗೆ ಇದೊಂದು ಗಿಡ, ಇದನ್ನ ನಿಮ್ಗೆ ಆಮೇಲೆ ತಿಮಿಂಗಿಲ, ಮೀನುಗಳು ತಿಂದು ತುಂಬಾ ಕೊಬ್ಬಾಗಿ ಬೆಳೀತವೆ. ಸೊ ನೀವ್ ಯಾಕೆ ತಿಂದು ಆರಾಮಿರಬಾರ್ದು? ಸೊ ರಿಚೆಸ್ಟ್ ನ್ಯಾಚುರಲ್ ಹೋಲ್ ಫುಡ್, ಮೋಸ್ಟ್ ಈಸಿಲಿ ಡೈಜೆಸ್ಟಬಲ್. ಇದು ತಗೊಂಡು 45 ನಿಮಿಷದಲ್ಲಿ ಬ್ಲಡ್ ಆಗಿ ಕನ್ವರ್ಟ್ ಆಗ್ತದೆ ಅಂತ ನೋಡಿ. ದಟ್ ಈಸ್ ದ ಥಿಂಗ್. 0% ಕೊಲೆಸ್ಟ್ರಾಲ್, ನೋ ಕೊಲೆಸ್ಟ್ರಾಲ್. ಸೇಫೆಸ್ಟ್ ಫುಡ್. ಎಲ್ಲಿಗೆ? ಊಮ್ ಟು ಟೂಮ್, ಹುಟ್ಟಿದ ಮಗುವಿಂದ ಲಾಸ್ಟ್ ತನಕ ನಿಮ್ಗೆ ಸೇಫೆಸ್ಟ್ ಫುಡ್ ಅಂದ್ರೆ ಸ್ಪಿರುಲಿನಾ ಫುಡ್. ದಟ್ ಟು DXN ಸ್ಪಿರುಲಿನಾ. ಇವತ್ತು ಎಷ್ಟೋ ಕಂಪನಿಗಳು ಕೆಮಿಕಲ್ ಬೇಸ್ಡ್ ಸ್ಪಿರುಲಿನಾ, ಯೂರಿಯಾ ಬೇಸ್ಡ್ ಸ್ಪಿರುಲಿನಾ, ನಿಮ್ಗೆ ಏನ್ ಹೇಳ್ತಾರೆ, ಸರಿಯಾದ ನೀರನ್ನ ಯೂಸ್ ಮಾಡೋದಿಲ್ಲ, ಕಂಟಾಮಿನೇಷನ್ ನೀರೆಲ್ಲ ಯೂಸ್ ಮಾಡಿ ತಯಾರು ಮಾಡ್ತಾರೆ. ಅಂತ ಸ್ಪಿರುಲಿನಾ ತಗೋಬೇಡಿ. ಇದರಲ್ಲಿ ನೋಡ್ಕೊಳ್ಳಿ, ಫಸ್ಟ್ ನ್ಯಾಚುರಲ್ ಉಂಟಾ ನೋಡ್ಕೊಳ್ಳಿ. ಎರಡನೇದಾಗಿ ಇದು ಪ್ಯಾರಾಮೀಟರ್ಸ್ ಹಾಕಿದಾರ ನೋಡಿ, ಪ್ರೋಟೀನ್ಸ್ ಎಷ್ಟಿದೆ, ಫೈಬರ್ ಎಷ್ಟಿದೆ, ಇದರಲ್ಲಿ ಕ್ಲೋರೋಫಿಲ್ ಎಲ್ಲ ನಿಮ್ಗೆ ಮೆನ್ಷನ್ ಮಾಡಿದಾರ ನೋಡಿ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಇದರಲ್ಲಿ ಕಾಣೋದು, ಇದ್ರಲ್ಲಿ ತೋರಿಸ್ತು, ಇದರಲ್ಲಿ. ಸೊ ಇಲ್ಲಿ ಹಾಕಿದಾರೆ ನೋಡಿ, ಚಾರ್ಟ್ ಹಾಕಿದಾರೆ. ಈ ಚಾರ್ಟ್ ಇರ್ಬೇಕು ಅದ್ರಲ್ಲಿ ನಿಮ್ಗೆ ಏನೇನ್ ಇದೆ ಅಂತ ಅದ್ರಲ್ಲಿ. ಆಮೇಲೆ ಇಲ್ಲಿ ISO 22000 ಹಾಕಿದಾರ ನೋಡಿ, ಯಾಕಂದ್ರೆ ಅದರ್ವೈಸ್ ಇಟ್ ಇಸ್ ಕಂಟಾಮಿನೇಷನ್ ಅಂತ ಅರ್ಥ. ಸೊ ಈ ರೀತಿ ನಿಮ್ಗೆ ಎಲ್ಲವನ್ನು ಫಿಗರೈಸ್ ಮಾಡಿದ್ದಾರೆ. ಸೊ ಇಂಥ ಸ್ಪಿರುಲಿನಾ ಮಾತ್ರ ನೀವು ಯೂಸ್ ಮಾಡಿ, ಚಿಕ್ಕಿದ ಸ್ಪಿರುಲಿನಾವನ್ನು ತಗೋಬೇಡಿ. ಸೊ ಅದನ್ನ ಮೋಸ್ಟ್ ನ್ಯೂಟ್ರಿಷನಲ್ ಡೆನ್ಸ್, ಲೋವೆಸ್ಟ್ ಕ್ಯಾಲರಿ ಫುಡ್. ನಿಮ್ಗೆ ಕ್ಯಾಲರಿ ಇದರಲ್ಲಿ ಜಾಸ್ತಿ, ವೆರಿ ಲೋ ಕ್ಯಾಲರಿ ಫುಡ್. ಸೊ ಹಾಗಾಗಿ ನಿಮ್ಗೆ ಇದು ಬಾಡಿ ಮೇಲೆ ವರ್ಕ್ ಆಗ್ತದೆ. 100% ನಿಮ್ಗೆ ಬಾಡಿ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸೇಫೆಸ್ಟ್ ಫುಡ್ ಊಮ್ ಟು ಟೂಮ್ ಅಂತ ಹಾಕಿದ್ದಾರೆ. ಸೊ ಹಾಗಾಗಿ ನ್ಯೂಟ್ರಿಷನ್ ಕಾಂಪೋಸಿಷನ್ ನೀವು ಕೇಳ್ತೀರಾ, ಇದರಲ್ಲಿ ಹೈಯೆಸ್ಟ್ ಕ್ಯಾಲ್ಸಿಯಂ ಇದೆ, ಹೈಯೆಸ್ಟ್ ನಿಮ್ಗೆ 60% ಪ್ರೋಟೀನ್ ಇದೆ. ಸೊ ನಿಮ್ಗೆ ಬಯೋ ಅವೈಲಬಲ್ ಐರನ್, ಈಸಿಲಿ ಅಬ್ಸಾರ್ಡ್ ಕಬ್ಬಿಣದ ಅಂಶ ಇದೆ. ಕ್ಲೋರೋಫಿಲ್, ಹೈಯೆಸ್ಟ್ ಕ್ಲೋರೋಫಿಲ್. ಒಮೆಗಾ 3 ಇದೆ, ಒಮೆಗಾ 6 ಮದರ್ಸ್ ಮಿಲ್ಕ್ ಅಲ್ಲಿ ಇರ್ತದೆ, ಅದು ಇದರಲ್ಲಿ ಇದೆ ನೋಡಿ. ಅಮಿನೋ ಆಸಿಡ್ಸ್ ಸಫಿಶಿಯಂಟ್ ಇದೆ ಇದರಲ್ಲಿ. ವಿಟಮಿನ್ಸ್ ಅಂಡ್ ಟ್ರೇಸ್ ಎಲಿಮೆಂಟ್ಸ್ ಇದರಲ್ಲಿ ತುಂಬಾ ಇದೆ. ಫೈಟೋ ನ್ಯೂಟ್ರಿಯೆಂಟ್ಸ್ ಇದೆ, ಬೀಟಾ ಕ್ಯಾರೋಟಿನ್ ಇದೆ. ಇದೆಲ್ಲ ನೋಡಿ ನಿಮ್ಗೆ ಇಷ್ಟರಲ್ಲಿ ಒಂದರಲ್ಲೇ ಸಿಗ್ತದೆ. ಅದಕ್ಕೆ ಇದಕ್ಕೆ ಕ್ವೀನ್ ಆಫ್ ನ್ಯೂಟ್ರಿಷನ್ ಅಂತ ಹೇಳುದು. ನೀವು ಇಷ್ಟೆಲ್ಲಾ ತಗೋಬೇಕು. ಜಸ್ಟ್ ಸ್ಪಿರುಲಿನಾ 3 ಕ್ಯಾಪ್ಸೂಲ್
ಸ್ಟಾರ್ಟ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ, ಮತ್ತೆ 6, 12 ಅದು ನಿಮ್ಗೆ ಬಿಟ್ಟಿರೋದು. ಜಸ್ಟ್ 3 ಎಲ್ಲ ಎಲಿಮೆಂಟ್ಸ್ ಒಂದರಲ್ಲೇ ಸಿಗ್ತದೆ. ಅದಕ್ಕಿಂತ ಎಷ್ಟೋ ಟೈಮ್ ಪವರ್ಫುಲ್ ಇದೆ, ಎಷ್ಟೋ ಟೈಮ್ ಜಾಸ್ತಿ ಇದೆ. ರಿಯಲಿ ವಂಡರ್ಫುಲ್. ನಾಸಾ ಫೌಂಡ್ ದಟ್ 1 kg spirulina is nutritionally equivalent to 1000 kg assorted fruits and vegetables ಅಂತ ಹಾಕಿದ್ದಾರೆ. ನಾಸಾದವ್ರು ಹೇಳ್ತಾರೆ 1000 kg ತಿನ್ನೋದಕ್ಕಿಂತ 1 kg ಅಲ್ಲಿ ಎಲ್ಲಾ ಸಿಕ್ಬಿಡ್ತದಲ್ಲ. ಜಸ್ಟ್ ಇಮ್ಯಾಜಿನ್, ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ DXN ಸ್ಪಿರುಲಿನಾ. ರೆಗ್ಯುಲರ್ ನೀವು 6 ಅನ್ನ ತಗೊಳ್ಳಿ ನೋಡಿ. ಸೊ ಇಲ್ಲಿ 1 ಗ್ರಾಮ್ ಡೇ ಹಾಕಿದ್ದಾರೆ ಇಲ್ಲಿ ನೋಡಿ. ಮಗು ತಿಂತಾ ಇದೆ, ಚಿಕ್ಕ ಮಗು. ದ ಚಿಲ್ಡ್ರನ್ಸ್ ಗೆಟ್ ದೇರ್ ಡೈಲಿ ಸಪ್ಲೈ ಆಫ್ ನ್ಯೂಟ್ರಿಷನ್ ಫ್ರಮ್ ಸ್ಪಿರುಲಿನಾ. ಚಿಲ್ಡ್ರನ್ಸ್ಗೆ 1 ಗ್ರಾಮ್. 1 ಗ್ರಾಮ್ ಅಂದ್ರೆ ಅಟ್ಲೀಸ್ಟ್ 3 ಕ್ಯಾಪ್ಸೂಲ್ಸ್ ಅಂತ ಹೇಳಿದೆ. ಟೀ ಥ್ರಾಪ್ಡಸ್ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಬೆಸ್ಟ್ ಫುಡ್ ನೆಕ್ಸ್ಟ್ ಟು ಮದರ್ಸ್ ಮಿಲ್ಕ್. ತಾಯಿಯ ಹಾಲು ಬಿಟ್ರೆ ಅದಕ್ಕಿಂತ ಇದು ನೆಕ್ಸ್ಟ್ ಇರೋದೇ ಇದರಲ್ಲಿ. ಅದು ಹೈಯೆಸ್ಟ್ GLA ಗ್ಯಾನೋನಿಲೋನಿಕ್ ಕ್ಲಾಸ್, ಅದು ತಾಯಿಯ ಹಾಲಲ್ಲಿ ಇರ್ತದೆ, ಸ್ಪಿರುಲಿನಾದಲ್ಲಿ ಇರ್ತದೆ. ಡೈಲಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಆನ್ ಎ ಡೈಲಿ ಬೇಸಿಸ್. ಚಿಲ್ಡ್ರನ್ಸ್ ಕ್ಯಾನ್ ಮೇಂಟೈನ್ ಎ ಹೆಲ್ದಿ ಲೈಫ್, ಅವಾಯ್ಡ್ ಫ್ರೀಕ್ವೆಂಟ್ ಡಾಕ್ಟರ್ ವಿಸಿಟ್. ಎಷ್ಟೋ ಮಕ್ಕಳಿಗೆ ಇವತ್ತು ಅನಿಮಿಕ್, ಮಾಲ್ ನ್ಯೂಟ್ರಿಷನ್. ಸ್ವಲ್ಪ ವಾತಾವರಣ ಚೇಂಜ್ ಆದ್ರೆ ನೆಗಡಿ ಆಯ್ತು, ಸ್ವಲ್ಪ ಪ್ರಾಬ್ಲಮ್ ಆದ್ರೆ ತಲೆನೋವು ಬಂದು, ಸ್ವಲ್ಪ ಪ್ರಾಬ್ಲಮ್ ಆದ್ರೆ ಊಟ ಮಾಡುದಿಲ್ಲ. ಯಾಕೆಂದ್ರೆ ಇವತ್ತಿನ ಮಕ್ಕಳ ಕೆಪಾಸಿಟಿ ಹಾಗೆ. ಮಾಲ್ ನ್ಯೂಟ್ರಿಷನ್ ಸಫಿಷಿಯಂಟ್, ಇಮ್ಯುನಿಟಿ ವೀಕ್ ಇರ್ತದೆ, ಇಮಿಡಿಯೇಟ್ ಪ್ರಾಬ್ಲಮ್ ಆಗ್ತದೆ. ಇಮಿಡಿಯೇಟ್ ಡಾಕ್ಟರ್ ಹತ್ರ ಹೋಗ್ತಾರೆ, ನಿಮ್ಗೆ ಆಂಟಿಬಯೋಟಿಕ್ ತಗೊಂಡು ಪುನಃ ಪ್ರಾಬ್ಲಮ್ ಆಗ್ತದೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಾ? ಚಿಲ್ಡ್ರನ್ಸ್ ಕ್ಯಾನ್ ಮೇಂಟೈನ್ ಎ ಹೆಲ್ದಿ ಲೈಫ್, ಅವಾಯ್ಡ್ ಫ್ರೀಕ್ವೆಂಟ್ ಡಾಕ್ಟರ್ ವಿಸಿಟ್. ಸೊ ಜಸ್ಟ್ ಗೋ ಫಾರ್ ಸ್ಪಿರುಲಿನಾ cereal or spirulina cookies. Just use ಮಾಡಿ. ಸೊ ನ್ಯಾಚುರಲ್ ಸಪ್ಲೈ ಆಫ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಫಾರ್ ವುಮನ್. ಲೇಡೀಸ್ಗೆ ಎಷ್ಟು ಪ್ರಾಬ್ಲಮ್, ನಿಮ್ಗೆ ಮೆನ್ಸಸ್ ಪ್ರಾಬ್ಲಮ್ ಆಗ್ತದೆ. ಸೊ ಮೆನ್ಸಸ್ ಅಲ್ಲಿ ಕೆಲವರಿಗೆ ಕರೆಕ್ಟ್ ಆಗಿ ತಿಂಗಳು ಆಗೋದಿಲ್ಲ. ದ ಪೀರಿಯಡ್ ವೇರಿಯೇಷನ್ ಆಗ್ತದೆ. ಇನ್ನು ಕೆಲವರಿಗೆ ತಲೆ ಸಿಡಿತ ಆಗ್ತದೆ, ಪೇನ್ ಸಫರಿಂಗ್ ಮಾಡ್ಬಿಡ್ತೀರಿ, ನಿಮ್ಗೆ ಪೀರಿಯಡ್ ಕರೆಕ್ಟ್ ಆಗಿ ಆಗೋದಿಲ್ಲ. ಸೋ ಮೆನಿ ಪ್ರಾಬ್ಲಮ್ಸ್. ನೀವು ಇದನ್ನೆಲ್ಲ ಒಂದೇ ಒಂದು ಪ್ರಾಡಕ್ಟ್ ಪ್ರಿವೆಂಟ್ ಅಂಡ್ ರಿಸಾಲ್ವ್, ನೀವು ಅನಿಮಿಯಾನ ರಿಸಾಲ್ವ್ ಮಾಡ್ಬಿಡ್ತದೆ. ಸೊ ಹೆಲ್ದಿ ಪ್ರೆಗ್ನೆನ್ಸಿ, ನಿಮ್ಗೆ ಒಳ್ಳೆಯ ಗರ್ಭ ಧರಿಸಬೇಕೆ ಇದು ಹೆಲ್ಪ್ ಮಾಡ್ತದೆ. ರೆಗ್ಯುಲೇಟ್ ಮಂತ್ಲಿ ಸೈಕಲ್ ಅನ್ನ ನಿಮ್ಗೆ ಕರೆಕ್ಟ್ ಆಗಿ ರೆಗ್ಯುಲೇಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಹೆಲ್ಪ್ ರಿಸಾಲ್ವ್ ದ ನ್ಯೂಟ್ರಿಷನ್ ಡಿಫಿಷಿಯನ್ಸಿ. ಡಾಕ್ಟರ್ ಹತ್ರ ಹೋದ್ರ ಕೂಡ ಐರನ್ ಕಂಟೆಂಟ್ಸ್ ಕೊಡ್ತಾರೆ, ಕ್ಯಾಲ್ಸಿಯಂ ಕೊಡ್ತಾರೆ. ಜಸ್ಟ್ ಯು ಕ್ಯಾನ್ ಗೋ ಫಾರ್ ದಿಸ್ ಪ್ರಾಡಕ್ಟ್. 1 to 5 3 grams ವರೆಗೆ ತಗೊಳ್ಳಿ ಅಂತ ಹೇಳಿದ್ದಾರೆ. ಸೊ 3, 9 ಒಂದು 12 ಕ್ಯಾಪ್ಸೂಲ್ಸ್ ಅನ್ನ ತಗೊಂಡ್ರೆ ಸಾಧಾರಣ 3 grams ವರೆಗೆ ಬಂದ್ಬಿಡ್ತದೆ. ನಿಮ್ಮ ಬಾಡಿಯನ್ನ ಕರೆಕ್ಟ್ ಆಗ್ಲಿಕ್ಕೆ ಹೆಲ್ಪ್ ಆಗ್ತದೆ. ನೀವು ಅದನ್ನ ಜ್ಯೂಸ್ ಮಾಡಿನೂ ಕುಡಿಬಹುದು. ವಾಟ್ ಎವರ್ ಯು ವಾಂಟ್. ಜಸ್ಟ್ ಇಟ್ ಇಸ್ ಎ ಬೆಸ್ಟ್ ಫ್ರೆಂಡ್ ಫಾರ್ ಲೇಡೀಸ್ ಒಂದು ಸ್ನೇಹಿತೆ ಅಂತ ಹೇಳಿದ್ರೆ ದ ಸ್ಪಿರುಲಿನಾ ಬ್ಲೂ ಅಂಡ್ ಗ್ರೀನ್ ಆಲ್ಗೆ ಲೇಡೀಸ್ಗೆ ನಂಬರ್ 1. ಯಾಕಂದ್ರೆ ಮಂತ್ಲಿ ಕೋರ್ಸ್ ಇರೋದ್ರಿಂದ ನೀವು ಇದನ್ನ ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿ. ಸ್ಪಿರುಲಿನಾ ಬೆಸ್ಟ್ ನ್ಯೂಟ್ರಿಷನ್ ಫಾರ್ ಫಾಸ್ಟ್ ಲೈಫ್ ಸ್ಟೈಲ್. ಇವತ್ತು ಹರಿ ಕರಿಯಲ್ಲಿ ಇದೀವಿ. ನಮ್ಗೆ ಕೆಲಸ ಟೈಮ್ ಇಲ್ಲ, ಯಾವ್ದಕ್ಕೂ ಕೆಲಸ ಇಲ್ಲ, ಟೈಮ್ ಇಲ್ಲ ನೋಡಿ. ಪ್ರತಿಯೊಂದಕ್ಕೂ ನಾವು ಬಿಸಿ. ಯಾಕಂದ್ರೆ ನಮ್ಗೆ ಇಲ್ಲಿ ಸಿಟಿಯಲ್ಲಿ ಎಲ್ಲ ಏನಾಗ್ತದೆ, ಸೊ ರೋಡ್ ಬ್ಲಾಕ್ ಆಗ್ತದೆ, ಟ್ರಾಫಿಕ್ ಪ್ರಾಬ್ಲಮ್ ಆಗ್ತದೆ, ಪೊಲ್ಯೂಷನ್ ಇದೆ. ಸೊ ವರಿ ಅಂಡ್ ಕರಿ. ಹರಿ ಅಂತ ಹೇಳಿದ್ರೆ ಇಲ್ಲ, ವರಿ ನಮ್ಗೆ ಟೆನ್ಷನ್ ಜಾಸ್ತಿ, ಕರಿ ಅಂದ್ರೆ ಎಲ್ಲೋ ತಿನ್ನೋದು ಆ ರೀತಿ. ಸೊ 1 to 2 grams ನೀವು ಡೈಲಿ ತಗೊಳ್ಳಿ. ಯಾಕೆಂದ್ರೆ ಇವತ್ತು ನಾವು ತಿನ್ನುವ ಫುಡ್ ಅಂತದ್ದಿರುತ್ತೆ. ಟುಡೇ ಫಾಸ್ಟ್ ಫುಡ್ ಲೈಫ್ ಸ್ಟೈಲ್ ರಿಸಲ್ಟ್ in a no nutrition food intake among working class people. ನಾವು ಎಲ್ಲೆಲ್ಲೋ ತಿಂತೀವಿ, ಅಲ್ಲಿ ಅದಕ್ಕೆ ಬೇಕಾದ ನ್ಯೂಟ್ರಿಷನ್ ಅದರಲ್ಲಿ ಇಲ್ವಾ? ಡೈಲಿ ಇಂಟೇಕ್ ಆಫ್ ಸ್ಪಿರುಲಿನಾ ಹೆಲ್ಪ್ಸ್ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಬ್ಯಾಲೆನ್ಸ್ ಇನ್ ದ ಬಾಡಿ. ಸೊ ಇದನ್ನ ತಗೊಳ್ಳೋದ್ರಿಂದ ಅದನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಆಗ್ತದೆ. ಸ್ಪಿರುಲಿನಾ ಇಸ್ ಅನ್ ಆಲ್ಕಲೈನ್ ಫುಡ್ ಚಾಯ್ಸ್. ಪುನಃ ನಿಮ್ಗೆ ಇದು ಕ್ಷಾರೀಯವಾದದ್ದು, ಆಮ್ಲೀಯ ಅಲ್ಲ, ಇದು ಕ್ಷಾರೀಯ. ಸೊ ವರ್ಕಿಂಗ್ ಪೀಪಲ್ ಇನ್ ಹೆಲ್ಪ್ಸ್ ಟು ಕೀಪ್ ದೇರ್ ಬಾಡಿ ಆಲ್ಕಲೈನ್ ಅಮಿಡ್ಸ್ ದೇರ್ ಅಸಿಡಿಕ್ ಲೈಫ್ ಸ್ಟೈಲ್. ಯಾವಾಗ್ಲೂ ನಾವು ಗ್ಯಾಸ್ಟ್ರಿಕ್ ಅದರಲ್ಲೇ ಇರ್ತೀವಿ. ಉಪ್ಪು, ಹುಳಿ, ಖಾರ, ಫ್ರೈ, ಅದ್ ಐಟಮ್ ಇದು ಐಟಮ್ ಎಲ್ಲ ತಿಂತ, ಸ್ವೀಟ್ ಎಲ್ಲ ನಿಮ್ಗೆ ಅಸಿಡಿಕ್. ಸೊ ಅದನ್ನ ಸರಿ ಮಾಡ್ಲಿಕ್ಕೆ ನಿಮ್ಗೆ DXN ಸ್ಪಿರುಲಿನಾ ನಿಮ್ಗೆ ಎಲ್ಡರ್ಲಿ ಅಂಡ್ ಸಿಕ್ ಪೀಪಲ್ಗೂ ಇದು ತುಂಬಾ ಒಳ್ಳೇದು. ಏಜ್ ಆಗ್ತಾ ಇದೆ, ಎಲ್ಡರ್ಲಿ ಸಿಂಪಲ್ ಅಂಡ್ ಈಸಿ ಡೈಜೆಸ್ಟಬಲ್ ಫುಡ್ ಫಾರ್ ಎಲ್ಡರ್ಲಿ ಅಂಡ್ ಸಿಕ್ ಪೀಪಲ್. ಏಜ್ ಆಗ್ತಾ ಇದೆ, 35-40 ಆಯ್ತು, ನಿಮ್ಗೆ ಅದನ್ನ ರೆಗ್ಯುಲರ್ ಯೂಸ್ ಮಾಡಿ. ಕಾಯಿಲೆ ಬಂದ್ರೆ ಡೆಫಿನೆಟ್ಲಿ ನೀವು ಇದರ ಒಟ್ಟಿಗೆ ಮೆಡಿಸಿನ್ ಒಟ್ಟಿಗೆ ಇದನ್ನ ಯೂಸ್ ಮಾಡಿ. ಈಸಿಲಿ ಡೈಜೆಸ್ಟಬಲ್ ಫುಡ್ ಇದು. ಏಜ್ ಆದವರಿಗೆ ಪ್ರಿವೆಂಟ್ ರಿಕವರಿ ಫ್ರಮ್ ಮಾಲ್ ನ್ಯೂಟ್ರಿಷನ್. ನಿಮ್ಗೆ ಅನಿಮಿಕ್ ಮತ್ತೆ ಮಾಲ್ ನ್ಯೂಟ್ರಿಷನ್ ವೀಕ್ನೆಸ್ ಇದೆ, ಸುಸ್ತಿದೆ, ಟೈರ್ಡ್ನೆಸ್ ಇದೆ, ಜಸ್ಟ್ ಗೋ ಫಾರ್ ಸ್ಪಿರುಲಿನಾ. ಡೈಲಿ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಬೇಕು, ಸ್ಪಿರುಲಿನಾ ತಗೊಳ್ಳಿ. ಆಕ್ಟಿವ್ ಆಗಿರ್ಬೇಕು ಯೂಸ್ ಮಾಡಿ. ಆಮೇಲೆ ಅಟ್ಲೀಸ್ಟ್ ನಾನು ಹೇಳಿಲ್ಲ 6 to 12 ಕ್ಯಾಪ್ಸೂಲ್ಸ್ ರೆಗ್ಯುಲರ್ ಯೂಸ್ ಮಾಡಿ, ಬೇಕಾದಷ್ಟು ಹೆಲ್ತ್ ಬೆನಿಫಿಟ್ ಅಂತ. ಈವನ್ ಅಥ್ಲೀಟ್ಸ್ ಮಕ್ಕಳೆಲ್ಲ ನಿಮ್ಗೆ ಆಟ ಆಡೋರಿದ್ರೆ, ಅಥವಾ ನಿಮ್ಗೆ ಕ್ರಿಕೆಟ್ ಆಡೋದಿದ್ರೆ, ಅದು ವಾಲಿಬಾಲ್ ಆಗ್ಬೋದು, ಫುಟ್ಬಾಲ್ ಇರ್ಬೋದು, ಎನಿಥಿಂಗ್ಸ್. ಸೊ ಕೆಲವರಿಗೆ ಜಿಮ್ಮಿಗೆ ಹೋಗ್ತಾರೆ, ಬಾಡಿ ಬಿಲ್ಡ್ ಮಾಡ್ಬೇಕು ಅಂತ, ಅಂತವ್ರಿಗೆಲ್ಲ ಇದು ನಂಬರ್ 1 ಅಂತ ಹೇಳ್ತಾರೆ. ಯಾಕೆಂದ್ರೆ 100% ಆರ್ಗ್ಯಾನಿಕ್, ಯಾವುದೇ ಕೆಮಿಕಲ್ ಫ್ರೀ, ಎಕ್ಸಲೆಂಟ್ ರಿಕವರಿ ಫ್ರಮ್ ಮಸಲ್ಸ್ ಡ್ಯಾಮೇಜ್.
ಏನಾದ್ರೂ ಮಸಲ್ ಕ್ಯಾಚಿಂಗ್ ಆದ್ರೆ, ಮಸಲ್ಸ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಅದಕ್ಕೆ ತುಂಬಾ ಒಳ್ಳೆ ಆಗ್ತದೆ. ಫ್ಯಾಟ್ ಇಂಪ್ರೂವ್ ದ ಫ್ಯಾಟ್ ಆಕ್ಸಿಡೇಷನ್. ಸೊ ಫ್ಯಾಟ್ ಬಾಡಿಯಲ್ಲಿ ನಿಮ್ಗೆ ಆಕ್ಸಿಡೇಷನ್ ಕರೆಕ್ಟ್ ಆಗಿರ್ಬೇಕು, ಅದಕ್ಕೆ ನಿಮ್ಗೆ ಇದು ಇಂಪ್ರೂವ್ ಮಾಡ್ತಾರೆ. ಪ್ರೊವೈಡ್ಸ್ ನ್ಯೂಟ್ರಿಷನ್ ಟು ಟ್ರೈನ್ ಲಾಂಗರ್. ನೀವು ಲಾಂಗರ್ ಟ್ರೈನ್ ಒಳ್ಳೆ ನಿಮಗೆ ಬಾಡಿ ಬಿಲ್ಟ್ ಮಾಡಬೇಕು, ಅದಕ್ಕೆ ಇದು ಹೆಲ್ಪ್ ಆಗ್ತದೆ. ಅಂಡ್ ಸ್ಪೋರ್ಟ್ಸ್ ಅಂಡ್ ಜಿಮ್ ಇದ್ದವರಿಗೂ ಸಹ ನ್ಯಾಚುರಲ್ ಸಪ್ಲೈ ಆಫ್ ಪ್ರೋಟೀನ್, ಅಮಿನೋ ಆಸಿಡ್ಸ್, ವಿಟಮಿನ್ಸ್ ಅಂಡ್ ಮಿನರಲ್ಸ್ ಇರುವುದರಿಂದ ಆ ಬಾಡಿ ನಿಮ್ಗೆ ಹೇಗೆ ಬಾಡಿಯನ್ನು ಬಿಲ್ಟ್ ಮಾಡಬೇಕು, 6 ಪ್ಯಾಕ್ 4 ಪ್ಯಾಕ್ಸ್ ಬೇಕು, ಅದಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ನೀವು ಅಟ್ಲೀಸ್ಟ್ ನೀವು 6 ಇಂದ 12 ಕ್ಯಾಪ್ಸೂಲ್ ಅನ್ನ ತಗೊಳ್ಳಿ, 12 ಟ್ಯಾಬ್ ತಗೊಳ್ಳಿ, ಅಥವಾ ಸೀರಿಯಲ್ ಅನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಆರ್ಟಿಕಲ್ಸ್ ಬೇಕಾದಷ್ಟು ನಿಮ್ಗೆ ಇದ್ರ ಬಗ್ಗೆ ಆರ್ಟಿಕಲ್ಸ್ ಬಂದಿದೆ. ಸೊ ಅದರಿಂದ ಡಾಕ್ಟರ್ ವಿಕೇಟನ್ ಅಂತ ಅವರು ಒಂದು ಆರ್ಟಿಕಲ್ ಹಾಕಿದ್ದಾರೆ. ಇಟ್ ಇಸ್ ಇನ್ ಮಂಗೈ ಆರ್ ಮಲೈ, ಯಾವ್ದು ಇದು ತಮಿಳ್ ಮ್ಯಾಗಝಿನ್ ಅಲ್ಲಿ ಇದ್ರ ಬಗ್ಗೆ ಬಂದಿದೆ. ಆರ್ಟಿಕಲ್ ಆನ್ ಸ್ಪಿರುಲಿನಾ, ಬೇಕಾದಷ್ಟು ದಿನತಂತಿ, ದಿನಮಲೈ ಅದರಲ್ಲಿ ಬಂದಿರೋದು. ಬೇಕಾದಷ್ಟು ಆರ್ಟಿಕಲ್ಸ್ ನೀವು ಕಾಣಬಹುದು. ಈಗ ಸ್ಪಿರುಲಾ ಇನಿಬಿಟ್ಸ್ H1N1 ವೈರಸ್ ಸೇಸ್ ರಿಸರ್ಚರ್. ಸೊ ಇವ್ರು ಹೇಳ್ತಾರೆ, SMS ಕೂಡ ಇವ್ರು ಹೇಳ್ತಾರೆ ಇದು 100% ನಿಮ್ಗೆ ಈವನ್ HIV ಬರ್ದಿದ್ದಾಗ, ವೈರಸ್ ಬರ್ದಿದ್ದಾಗ ಇದು ನಿಮ್ಗೆ ಹೆಲ್ಪ್ ಮಾಡ್ತದಂತ. ಸೊ ನೀವು ನ್ಯಾಚುರಲ್, ಈಗ DXN ನಿಮ್ಗೆ ಬಂದಾಗ ಓನ್ ಕಲ್ಟಿವೇಶನ್, ಬೇಕಾದಷ್ಟು ಜನ ಇವತ್ತು ಸ್ಪಿರುಲಾ ಮಾರಾಟ ಮಾಡ್ತಾರೆ, ಬಟ್ ಅವ್ರದ್ದು ಕಲ್ಟಿವೇಶನ್ ಇರುವುದಿಲ್ಲ. ಎಲ್ಲೋ ತಯಾರಾಗ್ತದೆ, ಅವರಿಂದ ತಗೊಂಡು ಇವರು ಸೀಲ್ ಹಾಕಿ ಮಾರಾಟ ಮಾಡ್ತಾ ಇರ್ತಾರೆ. ದಟ್ಸ್ ದ ಟ್ರೇಡಿಂಗ್ ಕಂಪನಿ ಅಂತ ಅಂತಾರೆ. DXN ಇಸ್ ನಾಟ್ ಎ ಟ್ರೇಡಿಂಗ್ ಕಂಪನಿ, ಇಟ್ ಈಸ್ ಎ ಕಲ್ಟಿವೇಶನ್, ಓನ್ ಕಲ್ಟಿವೇಶನ್. ನಮ್ದು ಇಲ್ಲಿ ನೋಡಬಹುದು ನೀವು, ಪಾಂಡಿಚೇರಿಯಲ್ಲಿ 24 ಕೊಳ ಇದೆ ನೋಡಿ. 100% ನಾನು ಕಣ್ಣಾರೆ ನೋಡಿ ಬಂದಿದ್ದೀನಿ. ಅದರ್ವೈಸ್ ನೀವು ಯೂಟ್ಯೂಬ್ ಅಲ್ಲಿ ಹೋಗಿ ನೋಡಿ, ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತದೆ. ಸೊ ನೆಕ್ಸ್ಟ್ ಸೋಲಾರ್ ಪವರ್ ಡ್ರೈಯರ್. ನಾವು ಡ್ರೈ ಮಾಡ್ಲಿಕ್ಕೆ ನಿಮ್ಗೆ ಏನಾಗ್ತದೆ, ಕೋಲ್ಡ್ ಪ್ರೋಸೆಸ್ ಅನ್ನ ಯೂಸ್ ಮಾಡಿದ್ರೆ ಇದರಲ್ಲಿ ಸೋಲಾರ್ ಅಂತ ಯೂಸ್ ಮಾಡ್ತೀವಿ. ಈಗ ನೀವು ಮಾಡ್ಬೋದು, ನಿಮ್ಗೆ ಅದರಲ್ಲಿ ಸೂರ್ಯನ ಬೆಳಕಲ್ಲಿ ಮಾಡ್ಬೋದು, ಬಟ್ ಇದರಲ್ಲಿ ನಿಮ್ಗೆ ಸೋಲಾರ್ ಪವರ್ ಡ್ರೈಯರ್ ಅನ್ನ ನಾವು ಯೂಸ್ ಮಾಡಿರ್ತೀವಿ. ಎಷ್ಟು ಡಿಗ್ರಿ ಬೇಕೋ ಅಷ್ಟರಲ್ಲಿ ಡ್ರೈ ಮಾಡ್ತೀವಿ. ನೋ ಆಡೆಡ್ ಕಲರ್ ಆರ್ ಫ್ಲೇವರ್ಸ್. ಎಷ್ಟೋ ಜನ ನಿಮ್ಗೆ ಇದು ನೀಲಿ ಬರ್ಲಿ ಅಂತ ನೀಲಿ ಕಲರ್ ಆಡ್ ಮಾಡಿರ್ತಾರೆ, ಬ್ಲೂ ಕಲರ್ ಆಡ್ ಮಾಡ್ತಾರೆ. ಸೊ ನೋ ಆರ್ಟಿಫಿಷಿಯಲ್ ಕಲರ್ಸ್, ಫ್ಲೇವರ್ಸ್ ಯಾವುದು ಆಡ್ ಮಾಡಿರುವುದಿಲ್ಲ. ನಾನ್ ಟಾಕ್ಸಿಕ್, ಯಾವುದೇ ನಿಮ್ಗೆ ಇದರಲ್ಲಿ ಕೆಮಿಕಲ್ಸ್, ಫರ್ಟಿಲೈಸರ್ಸ್, ಯೂರಿಯಾ ನಾವು ಯೂಸ್ ಮಾಡೋದಿಲ್ಲ. 100% ನಾನ್ ಟಾಕ್ಸಿಕ್, ದಟ್ ಈಸ್ DXN ಸ್ಪಿರುಲಿನಾ. ಎಟ್ ಎ ಟೈಮ್ ನಿಮ್ಗೆ 360 ನೀವು ತಗೋಬಹುದು. DXN ಸ್ಪಿರುಲಿನಾ ಬಗ್ಗೆ ಪುನಃ ನಿಮ್ಗೆ ಆರ್ಟಿಕಲ್ ಬಂದಿರೋದು. ಒಂದೇ ಒಂದು ಕಂಪನಿ, DXN ಕಂಪನಿ, ಇಂಡಿಯಾದಲ್ಲಿ ರಿಸರ್ಚ್ ಆಗಿರೋದು. ಸರಿ ಕೇಳಿ, ಇದನ್ನ ನೋಡಿ, ಇಲ್ಲಿ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಈ ದಿನಮಣಿ ಮ್ಯಾಗಝಿನ್, ಇದು ಡೈಲಿ ಪತ್ರಿಕೆಯಲ್ಲಿ ಬಂದಿದೆ. ಸೊ ಅಲ್ಲಿ ಅವರು ರಿಸರ್ಚ್ ಮಾಡಿದ್ದಾರೆ. ಒಂದು 150 ಹೆಣ್ಣು ಮಕ್ಕಳಿಗೆ, ದಟ್ ಈಸ್ ಸೇವಾ ಮಂದಿರ್ ಸ್ಕೂಲ್, ಅಲ್ಲಿ ನಮ್ಗೆ 150 ಹೆಣ್ಮಕ್ಳಿಗೆ ಈ ಸ್ಪಿರುಲಾವನ್ನು 1 ಇಯರ್ ಕೊಟ್ಟಿದ್ದಾರೆ ನೋಡಿ, ಫ್ರೀ ಆಗಿ. ಸೊ ಯಾಕೆಂದ್ರೆ ಪ್ಯಾರಾಮೀಟರ್ಸ್ ನೋಡ್ಲಿಕ್ಕೋಸ್ಕರ. ಸೊ ಆಲ್ 150 ಚಿಲ್ಡ್ರನ್ ಶೋಡ್ ಸಿಗ್ನಿಫಿಕೆಂಟ್ ಇಂಪ್ರೂವ್ಮೆಂಟ್ ಪ್ಯಾರಾಮೀಟರ್ಸ್ ಸಚ್ ಆಸ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ನ ಬ್ಯಾಲೆನ್ಸ್ ಮಾಡಿದೆ, ಪ್ರೋಟೀನ್ ಅನ್ನ ಬ್ಯಾಲೆನ್ಸ್ ಮಾಡಿದೆ, ವಿಟಮಿನ್ಸ್ ಅಂಡ್ ಮಿನರಲ್ಸ್ ಬ್ಯಾಲೆನ್ಸ್ ಮಾಡಿದೆ, ಲೆವೆಲ್ಸ್ ಇನ್ ಅವರ್ ದೇರ್ ಎಷ್ಟು ಬೇಕು ಅಷ್ಟಕ್ಕೆ ಕರೆಕ್ಟ್ ಮಾಡಿದೆ. ಆ ರೀತಿ ಇದು ನಿಮ್ಗೆ ಹೆಲ್ಪ್ ಆಗ್ತದೆ. ಇದು ನೋಡಿ, ಆನ್ April 14th, 2013 ದ ಪ್ರಾಜೆಕ್ಟ್ ವಾಸ್ ಪಬ್ಲಿಷ್ ಇನ್ ತಮಿಳ್ ನ್ಯೂಸ್ ಪೇಪರ್ ಅಲ್ಲಿ ನಿಮ್ಗೆ, ಮತ್ತೆ ಇಂಗ್ಲಿಷ್ ನ್ಯೂಸ್ ಪೇಪರ್ ಅಲ್ಲಿ ನಿಮ್ಗೆ ಇದ್ರ ಬೇಕಾದ ರಿಪೋರ್ಟ್ ಬೇಕಾದ್ರೆ ನಿಮ್ಮ ಅಪ್ಲೈನ್ ಕೇಳಿ, ನಿಮ್ಗೆ ರಿಸರ್ಚ್ ರಿಪೋರ್ಟ್ ಸಹ ಸಿಗ್ತದೆ. ಇದ್ರ ಜೊತೆಗೆ IIM ಅವರು ಸಹ ಬಂದಿದ್ರು. ಸೊ ಅವರು ಸಹ ಇದರ ನೋಡಿ ಅವರಿಗೆ ಆಶ್ಚರ್ಯ ಆಯ್ತು, ಈ ರೀತಿ ಒಂದು ವರ್ಕ್ ಆಗ್ತದೆ ಅಂತೇಳಿ. ಸೊ ಓಕೆ, ನಿಮ್ಗೆ ಇದರಲ್ಲಿ 120 ಸ್ಪಿರುಲಾ ನಿಮ್ಗೆ ಬರ್ತದೆ, ಟ್ಯಾಬ್ ಬರ್ತದೆ, ಕ್ಯಾಪ್ಸೂಲ್ ಬರ್ತದೆ, ಹಾಗೆ 360 ಕ್ಯಾಪ್ಸ್ ಬರ್ತದೆ, ಟ್ಯಾಬ್ ಬರ್ತದೆ. ಈಗ ನಿಮ್ಗೆ ಸೀರಿಯಲ್ ಬಂದಿದೆ 500 ಗ್ರಾಮ್ಸ್, ನಿಮ್ಗೆ 20 ಸ್ಯಾಚೆಟ್. ನಿಮ್ಗೆ 1 ಸ್ಯಾಚೆಟ್ ಬಿಸಿ ನೀರಿಗೆ ಫುಲ್ ಸ್ಯಾಚೆಟ್ ಹಾಕಿ ಕುಡಿದ್ಬಿಡಿ, ನಿಮ್ಗೆ 100% ಬಾಡಿಯನ್ನ ಕಂಪ್ಲೀಟ್ ಬ್ಯಾಲೆನ್ಸ್ ಮಾಡ್ತದೆ. ಒಂದು ನಿಮ್ಗೆ 2, 3, 4 ಗಂಟೆ ಹಸಿವು ಆಗುದಿಲ್ಲ. ಯಾರಿಗೆಲ್ಲ ಬ್ರೇಕ್ಫಾಸ್ಟ್ ಇಮಿಡಿಯೇಟ್ ಆಗ್ಲಿಲ್ಲ, ಊಟ ಮಾಡ್ಲಿಕ್ಕೆ ಆಗ್ಲಿಲ್ಲ, ಬರೀ ಬಿಸಿ ನೀರು ಇದ್ರೆ ಸಾಕು, ಸ್ಯಾಚೆಟ್ ಅನ್ನ ತೆಗೆದು ಹಾಕ್ಬಿಡಿ, ಕಲಸಿ ಕುಡಿದು ಬಿಡಿ. ನಿಮ್ಗೆ ಎನರ್ಜಿ ಲೆವೆಲ್ ಹೇಗಿರ್ತದೆ ನೋಡಿ. ಆಮೇಲೆ ಬಾಡಿ ಬ್ಯಾಲೆನ್ಸ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ, ಹಸಿವೆಯನ್ನು ನೀಗಿಸ್ಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಆ ರೀತಿ ನಿಮ್ಗೆ ವರ್ಕ್ ಆಗ್ತದೆ. ಈವನ್ ಕುಕೀಸ್, ರಿಯಲಿ ಕುಕೀಸ್ ಸಹ ತುಂಬಾ ವರ್ಕ್ ಆಗ್ತಾರೆ, ರಿಯಲಿ ವರ್ಕ್ ಮಾಡಬಹುದು. ಇಲ್ಲಿ ಕೊಟ್ಟಿದ್ದಾರೆ, 1 ಟ್ಯಾಬ್ಲೆಟ್ಸ್ ಗೆ ನಿಮ್ಗೆ 4 rupees ಅಲ್ಲಿ ನೀವು ಮಾಡ್ಕೋಬಹುದು. ಸೊ 12 ತಗೊಂಡ್ರೆ ನಿಮ್ಗೆ ಸಫಿಶಿಯಂಟ್ ನೋಡಿ. 1 kg ತರಕಾರಿ ತಿನ್ನೋದಕ್ಕಿಂತ ಜಸ್ಟ್ ನೀವು ಇದನ್ನ 12 ರೂಪಾಯಿ ಖರ್ಚು ಮಾಡಿದ್ರೆ ಅದರಲ್ಲಿರುವ 1000 ಪಟ್ಟು ನಿಮ್ಗೆ ಸಿಗ್ತದಂತ ರಿಸರ್ಚ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ರೆಗ್ಯುಲರ್ 4 ಕ್ಯಾಪ್ಸೂಲ್ ಅಂದ್ರೆ 16 ರೂಪಾಯಿ ಅಂತ ಹೇಳ್ತಾರೆ. ಈಗ ಹೊಸ ರೇಟ್ ಪ್ರಕಾರ ನಿಮ್ಗೆ 4 rupees ಆಗ್ಬಹುದು. ಸೊ ಇದನ್ನ ಯೂಸ್ ಮಾಡಿದ್ರೆ ಬೇಕಾದಷ್ಟು ಮಕ್ಕಳು, ಚಿಕ್ಕವರು, ದೊಡ್ಡವರು, ಪ್ರತಿಯೊಬ್ರು, ಇವನ್ 360 ಒಂದು ಡಬ್ಬ ತಗೊಂಡ್ರೆ ನಿಮ್ಗೆ ತಿಂಗಳಿಗೆ 2 ಮಕ್ಕಳಿದ್ರೆ, ಆಮೇಲೆ ನಿಮ್ಗೆ ಒಟ್ಟಿಗೆ 4 ಜನಕ್ಕೆ ಸೇರಿ 50 ರೂಪಾಯಿ ಖರ್ಚಾಗ್ತದೆ.
ಗೊತ್ತಾಯ್ತು ನಿಮ್ಗೆ 360 ಒನ್ ಮಂತ್ಗೆ ಬರ್ತದೆ. ಸೊ ನಿಮ್ಗೆ 50 ರೂಪೀಸ್ ಖರ್ಚಾಗ್ತದೆ ಅಂತ ಹೇಳ್ತಾರೆ. ಸೊ ರೆಗ್ಯುಲರ್ ಯೂಸ್ ಮಾಡಿ ಹೆಲ್ತ್ ಬೆನಿಫಿಟ್ ಅನ್ನ ತಗೋಬಹುದು. ಆಮೇಲೆ ನಿಮ್ಗೆ ಈವನ್ ನಿಮ್ಗೆ ಸ್ಪಿರುಲಿನಾ ಸೀರಿಯಲ್ ಅಲ್ಲಿ ನಿಮ್ಗೆ 500 ಗ್ರಾಮ್ ಓಟ್ಸ್ ಇರ್ತದೆ ಮತ್ತೆ ಸ್ಪಿರುಲಿನಾ ಇರ್ತದೆ. ಓಟ್ಸ್ ನಿಮ್ಗೆ ಪ್ರೋಟೀನ್ ಮತ್ತೆ ಫೈಬರ್ ಗೆ ಹೈಯೆಸ್ಟ್ ಇರ್ತದೆ ಓಟ್ಸ್ ಅಲ್ಲಿ. ಅದ್ರ ಜೊತೆಗೆ ಸ್ಪಿರುಲಿನಾದಲ್ಲಿ ವಿಟಮಿನ್ಸ್, ಮಿನರಲ್, ಅಮಿನೋ ಆಸಿಡ್ಸ್ ಇರುವುದರಿಂದ ರಿಯಲಿ ವಂಡರ್. ಎಂಟಿ ಕಂಟೈನ್ ಸ್ಯಾಚೆಟ್ಸ್ ಅಂಡ್ ಪೋರ್ 150 ಗ್ರಾಮ್ ಬಿಸಿ ನೀರಿಗೆ ಇದನ್ನ ಹಾಕ್ಬಿಡಿ, ರೆಡಿ ಆಗ್ಬಿಡ್ತದೆ. ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಅದಲ್ಲದೆ ನಾವು ನಿಮ್ಗೆ ಫೇಶಿಯಲ್ ಮಾಡ್ಲಿಕ್ಕೆ ಯಾರಿಗಾರ ನಿಮ್ಗೆ ಸ್ಪಿರುಲಿನಾ ಫೇಸ್ ಪ್ಯಾಕ್ ಮಾಡ್ಬೇಕಂತ ಹೇಳಿದ್ರೆ ಇದು ಪುನಃ ಇದೆ. 2 ಕ್ಯಾಪ್ಸೂಲ್ ತಗೊಂಬಿಡಿ, ಸ್ವಲ್ಪ ನೀರ್ ತಗೊಳ್ಳಿ, ನೀರ್ನಲ್ಲಿ ಸರಿ ಮಿಕ್ಸ್ ಮಾಡ್ಕೊಳ್ಳಿ, ಸ್ವಲ್ಪ ದಪ್ಪ ಮಾಡ್ಕೊಳ್ಳಿ, ಈ ತರ ಫೇಸ್ ಪ್ಯಾಕ್ ಮಾಡಿ ನೋಡಿ. ನಿಮ್ಗೆ ಒಂದು 30 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ಅಂತ ಹೇಳ್ತಾರೆ. ಏನಾಗ್ತದೆ, ಕಂಟೆಂಟ್ ಆಂಟಿ ಆಕ್ಸಿಡೆಂಟ್ ಅಂಡ್ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಫಾರ್ ದ ಸ್ಕಿನ್ ಟು ಲುಕ್ ಹೆಲ್ದಿ ಅಂಡ್ ಬ್ಯೂಟಿ. ಯಾರಿಗೆಲ್ಲ ಬೇಕು ನಿಮ್ಗೆ ಸ್ಪಿರುಲಿನಾ ಪ್ಯಾಕ್ ಮಾಡ್ಕೊಂಡು ನೀವು ಯೂಸ್ ಮಾಡಬಹುದು. ಹೆಲ್ತ್ ಬೆನಿಫಿಟ್. ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್, ಕೆಲವರು ಸ್ಪಿರುಲಿನಾ ಕ್ವಶನ್ ಕೇಳ್ತಾರೆ. ಈಗ ನೀವು ಕ್ವಶನ್ ಕೇಳಿಗೆ ರೆಡಿ ಇರಬಹುದು. ಈ ಕ್ವಶನ್ ಆನ್ಸರ್ ಇಲ್ಲಿದೆ. ಈ ಸ್ಪಿರುಲಿನಾ ಸೇಫ್? ಡಸ್ಟ್ ಇಂಟೇಕ್ ಆಫ್ ಸ್ಪಿರುಲಿನಾ ಲೀವ್ ಸೈಡ್ ಎಫೆಕ್ಟ್ಸ್? ಏನಾದ್ರು ಸೈಡ್ ಎಫೆಕ್ಟ್ಸ್ ಉಂಟಾ ಅಂತ ಕ್ವಶನ್ ಕೆಲವರು ಕೇಳ್ಬಹುದು. ಫ್ರೀಕ್ವೆಂಟ್ಲಿ ಸ್ಪಿರುಲಿನಾ ಇಸ್ ಕಂಪ್ಲೀಟ್ಲಿ ಸೇಫ್ ಅಂಡ್ ಹ್ಯಾಸ್ ನೋ ಸೈಡ್ ಎಫೆಕ್ಟ್. ಇದನ್ನ ನೀವು ಎಷ್ಟು ರೆಗ್ಯುಲರ್ ತಗೊಂಡು ಇದರಲ್ಲಿ ಎಸ್ಪೆಷಲಿ DXN ಸ್ಪಿರುಲಿನಾ ವಾಟ್ ಐ ಆಮ್ ಟೆಲಿಂಗ್. ಯುನೈಟೆಡ್ ನೇಷನ್ಸ್ ಹ್ಯಾಸ್ ಕಂಡಕ್ಟೆಡ್ 5 ವರ್ಷ ಟಾಕ್ಸಿಕಾಲಜಿ ಸ್ಟಡಿ ಮಾಡಿ ಸ್ಪಿರುಲಿನಾ ಅಂಡ್ ಫೌಂಡ್ ಇಟ್ ಕಂಪ್ಲೀಟ್ಲಿ ಟು ಬಿ ನಾನ್ ಟಾಕ್ಸಿಕ್. ಫರ್ದರ್, ಸ್ಪಿರುಲಿನಾ ಇಸ್ ದ ಓನ್ಲಿ ನಾನ್ ಮ್ಯೂಕಸ್ ಫಾರ್ಮಿಂಗ್, ನಾನ್ ಆಸಿಡ್ ಫಾರ್ಮಿಂಗ್ ಪ್ರೋಟೀನ್ ಫುಡ್. ಸೊ ಇಷ್ಟು ನಿಮ್ಗೆ ಪ್ರೋಟೀನ್ ಇದ್ರೂ ಕೂಡ ಅದ್ರಲ್ಲಿ 100% ನಿಮ್ಗೆ ಡೈಜೆಷನ್ ಆಗಿ 100% ನಿಮ್ಮ ಬಾಡಿಗೆ ಅದು ಬೆನಿಫಿಟ್ ಅನ್ನ ತಗೊಳ್ತದೆ. ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಸೊ ಫ್ರೀಕ್ವೆಂಟ್ಲಿ ಆಸ್ಕ್ ಪುನಃ ಕ್ವಶನ್ ಆನ್ ಸ್ಪಿರುಲಿನಾ. ಕ್ಯಾನ್ ಚಿಲ್ಡ್ರನ್ ಈಟ್ ಸ್ಪಿರುಲಿನಾ? ಮಕ್ಕಳು ಇದನ್ನ ತಿನ್ನಬಹುದಾ? ನೋಡಿ, ಇಲ್ಲಿ 6 ತಿಂಗಳ ಮಗು ತಿಂತಾ ಇದೆ. 1 ದಿನದ ಮಗು ತಿಂದದ್ದ ನಾನು ನಿಮ್ಗೆ ತೋರಿಸ್ತೀನಿ ಬೇಕಾದ್ರೆ. 6 ತಿಂಗಳ ಮಗುನ ಕೊಡ್ಬೋದು ನೀವು. 3 ವರ್ಷ ಮಗು ತಿಂತಾ ಇದೆ, 4 ವರ್ಷದ ಮಗು ತಿಂತಾ ಇದೆ, 8 ವರ್ಷದ ಮಗ ತಿಂತ. ಎಸ್, they can. It is the safest and best food for children can get after mother's milk ಇಂದ ಇದು ನಂತರ ಇರುವುದೇ ಇದು. It supplies them with daily nutrition and builds their immunity so they can avoid frequent illness. ನೀವು ಅವಾಗ ಕಾಯಿಲೆ ಬರೋದು, ಡಾಕ್ಟರ್ ಹತ್ರ ಹೋಗೋದು ತಪ್ಪಿಸ್ಲಿಕ್ಕೆ ನೀವು ಈ ಸ್ಪಿರುಲಿನಾವನ್ನು ಕೊಡಿ. ಮಕ್ಕಳಿಗೆ ನೀವು ಚಿಕ್ಕ ಮಕ್ಕಳಾದ್ರೆ 1 ಸ್ಪಿರುಲಿನಾ, 5 ವರ್ಷದ 2, 5 ವರ್ಷ ಮೇಲೆ 18 ವರ್ಷದ 3 ಸ್ಪಿರುಲಿನಾವನ್ನು ರೆಗ್ಯುಲರ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇನ್ನೊಂದು ಕ್ವಶನ್ ಕೇಳಿದ್ರೆ, ಕ್ಯಾನ್ ಐ ಕನ್ಸ್ಯೂಮ್ ಸ್ಪಿರುಲಿನಾ ವೆನ್ ಐ ಆಮ್ ಸಿಕ್? ಕಾಯಿಲೆ ಇದ್ದವರು ನಾನು ಇದು ಯೂಸ್ ಮಾಡುದಾ ಅಂತ ಇನ್ನೊಬ್ರು ಕ್ವಶನ್ ಕೇಳಿದ್ದಾರೆ. ಡೆಫಿನೆಟ್ಲಿ ನೀವು 100% ನೀವು ಯೂಸ್ ಮಾಡುದು. ಯಾವುದೇ ಕಾಯಿಲೆ ಇರಲಿ, ಕಾಯಿಲೆಗೆ ನೀವು ಡಾಕ್ಟರ್ ಮೆಡಿಸಿನ್ ತಗೊಳ್ಳಿ, ಒಂದು ಅರ್ಧ ಗಂಟೆ ಡಿಫರೆನ್ಸ್ ಅಲ್ಲಿ ಸ್ಪಿರುಲಿನಾ ಸ್ಟಾರ್ಟ್ ಮಾಡಿ. ಮೆನಿ ಇಲ್ನೆಸ್ ಡಿಸಾರ್ಡರ್ ದಟ್ ಎಕ್ಸ್ಪೀರಿಯನ್ಸ್ ಡ್ಯೂ ಟು ಲ್ಯಾಕ್ ಆಫ್ ನ್ಯೂಟ್ರಿಷನ್. ನಿಮ್ಮ ಬಾಡಿಯೇ ಕರೆಕ್ಟ್ ಇಲ್ಲ, ಬಾಡಿಯಲ್ಲಿ ಹಿಮೋಗ್ಲೋಬಿನ್ ಇಲ್ಲ, ಬಾಡಿಯಲ್ಲಿ ರಕ್ತ ಇಲ್ಲ, ಅವಾಗ ನಿಮ್ಗೆ ಮೆಡಿಸಿನ್ ಕರೆಕ್ಟ್ ಆಗಿ ವರ್ಕ್ ಆಗೋದಿಲ್ಲ. ಮೆಡಿಸಿನ್ ವರ್ಕ್ ಆಗ್ಬೇಕಾದ್ರೆ ಬಾಡಿ ಕರೆಕ್ಟ್ ಆಗಿ, ಬಾಡಿ ರೋಗ ಬೇರೆ ರೋಗಿ ಬೇರೆ. ರೋಗಕ್ಕೆ ನೀವೇನ್ ಮಾಡ್ಬೇಕು, ಮೆಡಿಸಿನ್ ತಗೋಬೇಕು. ಇದು ರೋಗಿಯನ್ನ ಸರಿ ಮಾಡ್ತದೆ. ಇಮ್ಯುನಿಟಿ ಇನ್ ದ ಬಾಡಿ. ಇಂಟೇಕ್ ಆಫ್ ಸ್ಪಿರುಲಿನಾ ವಿಲ್ ಹೆಲ್ಪ್ balance nutrition and will help the body heal. ಬಾಡಿಯನ್ನು ಹೀಲ್ ಮಾಡ್ಲಿಕ್ಕೆ ಇದು ತುಂಬಾ ಹೆಲ್ಪ್ ಆಗ್ತದೆ. ಸೊ ಅದರಿಂದ ರಿಕವರಿ ಫಾಸ್ಟ್ ಆಗ್ತದೆ. ಸೊ ಏನಾದ್ರು ಪ್ರಾಬ್ಲಮ್ ಇದ್ರೆ ರಿಕವರಿ ಫಾಸ್ಟ್ ಆಗ್ತದೆ. ನಮ್ಗೆ ಬೇಕಾದಷ್ಟು ನಿಮ್ಗೆ ಎಕ್ಸಾಂಪಲ್ ಕೊಡ್ಬೋದು. ನಿಮ್ಗೆ ಈ ರೀತಿ ವರ್ಕ್ ಆಗಿರೋದು ಬೇಕಾದಷ್ಟು ನಮ್ಮ ಹತ್ರ ಇದೆ. ಸೊ ನೆಕ್ಸ್ಟ್, ಫ್ರೀಕ್ವೆಂಟ್ಲಿ ಆಸ್ಕ್ಡ್, ಡಸ್ ದಿಸ್ ಸ್ಪಿರುಲಿನಾ ಹ್ಯಾವ್ ಎನಿ ಕ್ರಾಸ್ ರಿಯಾಕ್ಷನ್ ಇನ್ ಮೆಡಿಸಿನ್? ಏನಾದ್ರೂ ನಿಮ್ಗೆ ಕ್ರಾಸ್ ರಿಯಾಕ್ಷನ್, ಮೆಡಿಸಿನ್ ಒಟ್ಟಿಗೆ ಕೊಟ್ಟ ಕ್ರಾಸ್ ರಿಯಾಕ್ಷನ್ ಆಗ್ತದೆ ಅಂತ ಕೇಳಿದ್ದಾರೆ. ಅಬ್ಸಲ್ಯೂಟ್ಲಿ ನಾಟ್. ಯಾವುದೇ ನಿಮ್ಗೆ ಕ್ರಾಸ್ ರಿಯಾಕ್ಷನ್ ಇದರಲ್ಲಿ ಆಗುದಿಲ್ಲ. ಆಸ್ ಮೆನ್ಷನ್ಡ್ ಅರ್ಲಿಯರ್, ಮೊದಲು ನೀವು ಹೇಳಿದಾಗೆ ಸ್ಪಿರುಲಿನಾ ಇಸ್ ಎ ಫುಡ್, ನಾಟ್ ಎ ಡ್ರಗ್. ಇದೊಂದು ಡ್ರಗ್ ಅಲ್ಲ, ಇದೊಂದು ಫುಡ್ ಸಪ್ಲಿಮೆಂಟ್. ಕ್ಯಾಪ್ಸೂಲ್ ಯಾಕೆ ಮಾಡಿದ್ರೆ ಅಳತೆ ಮಾಡ್ಲಿಕ್ಕೆ ಸುಲಭ ಆಗ್ಲಿ ಅಂತ, ಗ್ರಾಮ್ಸ್ ನಿಮ್ಗೆ ಕರೆಕ್ಟ್ ಇರ್ಲಿ ಅಂತ ಅಷ್ಟೇ. ಮತ್ತೆ ಅದರಲ್ಲಿ ಏನು ನಿಮ್ಗೆ ಬೇಕಾದ್ರೆ ಪೌಡ್ರೇ ತಗೋಬಹುದು, ಏನು ತೊಂದರೆ ಇಲ್ಲ. ಇಟ್ ಈಸ್ ಎ ಕಂಪ್ಲೀಟ್ಲಿ ಸೇಫ್ ಟು ಬಿ ಈಟನ್ ವೈಲ್ ಆನ್ ಮೆಡಿಕೇಶನ್. ಯಾವುದೇ ನಿಮ್ಗೆ ಕಾಯಿಲೆ ಇರ್ಲಿ, ಯಾವುದೇ ನೀವು ಮೆಡಿಸಿನ್ ಯೂಸ್ ಮಾಡ್ದಲ್ಲಿ, ನಿಮ್ಗೆ ಆಪರೇಷನ್ ಆಗಿರ್ಲಿ, ಅದ್ರ ಜೊತೆಗೆ ನೀವು ಇದನ್ನು ತಗೊಳ್ಳಿ, ಕಂಪ್ಲೀಟ್ಲಿ ಸೇಫ್. ಇಟ್ ಈಸ್ ಸೇಫ್ ಅಂಡ್ ಟು ಬಿ ಈಟನ್ ವೈಲ್ ಮೆಡಿಕೇಶನ್ ಡಸ್ ನಾಟ್ ಹ್ಯಾವ್ ಎನಿ ಕ್ರಾಸ್ ರಿಯಾಕ್ಷನ್ ವಿತ್ ಮೆಡಿಸಿನ್ ಒಟ್ಟಿಗೆ. ಏನು ಇದು ಫುಡ್, ನೀವು ರೈಸ್ ಊಟ ಮಾಡಿದಾಗೆ, ನೀವು ಇದು ಚಪಾತಿ ತಿಂದಾಗೆ, ರೊಟ್ಟಿ ತಿಂದಾಗೆ, ಅದ್ರ ಒಟ್ಟಿಗೆ ನೀವು ಎಷ್ಟು ಬೇಕಾದ್ರೆ ತಗೋಬಹುದು. ಹೌ ಲಾಂಗ್ ಕ್ಯಾನ್ ಶುಡ್ ಐ ಕನ್ಸ್ಯೂಮ್? ಎಷ್ಟು ತಿಂಗಳು ಮಾಡ್ಬೋದು, ಎಷ್ಟು ವಾರ ಮಾಡ್ಬೇಕು, ಎಷ್ಟು ತಿಂಗಳು ತಗೋಬೇಕು, ನಾನು ಎಷ್ಟು ವರ್ಷ ತಗೋಬೇಕು ಅಂತ ಒಂದು ಕ್ವಶನ್ಸ್ ಇದೆ. ಇಂಟೇಕ್ ಆಫ್ ಸ್ಪಿರುಲಿನಾ ಈಸ್ ನಾಟ್ ಎ ಡಯಟ್, ಇಟ್ ಈಸ್ ಎ ಡೈಲಿ ಹ್ಯಾಬಿಟ್. ಗೊತ್ತಾಯ್ತಾ ನಿಮ್ಗೆ? ಇದು ಜಸ್ಟ್ ನಿಮ್ಗೆ ಊಟ ಮಾಡಿದಾಗ, ತಿಂಡಿ ತಿಂದಾಗ, ನೀವು ಎಲ್ಲಿ ಬೇಕಾದ್ರೆ ಎಲ್ಲಿವರೆಗೆ ಟಾಕ್ಸಿನ್ಸ್ ಇದೆ, ಎಲ್ಲಿವರೆಗೆ ಅನಿಮಿಕ್ ಇದೆ, ತಗೊಳ್ತಾ ಹೋಗ್ತಾ ಇರ್ಬೋದು. ಇಟ್ಸ್ ಸೇಫ್, ಈಸಿಲಿ ಡೈಜೆಸ್ಟಬಲ್, ನ್ಯಾಚುರಲ್ ಫುಡ್ ದಟ್ ಕ್ಯಾನ್ ಕನ್ಸ್ಯೂಮ್ಡ್ ಬೈ ಪೀಪಲ್ ಲೈಫ್ ಲಾಂಗ್ ಆನ್ ಎ ಡೈಲಿ. ಇರೋ ತನಕ ನಾವು ಡಿಸೈಡ್ ಮಾಡಿದ್ವಿ, ಇರೋ ತನಕ ನಾವು ಸ್ಪಿರುಲಿನಾ ತಗೊಳ್ಳೋದಂತ. ದಟ್ ಈಸ್ ಜಸ್ಟ್ ಲೈಕ್ ನೀವು ಆಪಲ್ ತಗೊಳ್ತೀರಿ ಅಥವಾ ಮೂಸಂಬಿ ತಗೊಳ್ತೀರಿ, ಕಿತ್ಲಿ ತಗೊಳ್ತೀರಿ. ಸೊ ಆತರ ನೀವು ಇದನ್ನ ಕಬ್ಬಿನ ಹಾಲು ಕುಡಿತೀರಿ, ಆ ತರ ಒಂದು ಫುಡ್. ಸೊ ಸ್ಪಿರುಲಿನಾ ಇಸ್ ಎ ಫುಡ್ ಫಾರ್ ದ ಫಾಸ್ಟ್. ಹಿಂದಿನವರಿಗೆ, ಈಗ ಯಾರೆಲ್ಲ ಇದ್ದರಿಗೆ, ಮತ್ತೆ ಮುಂದಿನಿಗೆ ಬೆಸ್ಟ್ ಅಂತ ಹೇಳಿದರೆ ರೆಗ್ಯುಲರ್ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೊಳ್ಳಿ. ಸೊ DXN ಸ್ಪಿರುಲಿನಾ
ಡೆಫಿನೆಟ್ಲಿ ನಿಮ್ಗೆ 100% ಹೆಲ್ಪ್ ಮಾಡ್ತಾರೆ. ನಿಮ್ಗೆ ಕ್ಯಾಪ್ಸುಲ್ ಬೇಕಾದ್ರೆ ಕ್ಯಾಪ್ಸುಲ್ ತಗೊಳ್ಳಿ, ಬೇಕಾದ್ರೆ ನಿಮ್ಗೆ ಟ್ಯಾಬ್ಲೆಟ್ಸ್ ಬೇಕಾದ್ರೆ, ಮಕ್ಕಳಿಗೆಲ್ಲ ಟ್ಯಾಬ್ಲೆಟ್ಸ್ ಬೇಕಾದ್ರೆ ಅದು ತಿನ್ಬಹುದು, ಅವರಿಗೆ ಅದು ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ಹಾಗೆ ನಿಮ್ಗೆ ಸೀರಿಯಲ್ ಇಸ್ ಅ ವೆರಿ ನೈಸ್, ಅದನ್ನ ನೀವು ಯೂಸ್ ಮಾಡಬಹುದು. ಆಮೇಲೆ ನಿಮ್ಗೆ ನೆಕ್ಸ್ಟ್ ಈಗ ಕುಕೀಸ್ ಬಂದಿದೆ ನಂಬರ್ 1. ಅದ್ರಲ್ಲಿ ಯಾವುದೇ ನಿಮ್ಗೆ ನೋಡಿ ಅದರಲ್ಲಿ ಸಕ್ಕರೆ ಇಲ್ಲ. ಕುಕೀಸ್ ಅಲ್ಲಿ ನಿಮ್ಗೆ ಸ್ಪಿರುಲಿನಾ ಕುಕ್ಕಲ್ಲಿ ಸಕ್ಕರೆ ಹಾಕಿರೋದಿಲ್ಲ, ಫ್ಯಾಟ್ ಇಲ್ಲ, ಗೊತ್ತಾಯ್ತು ನಿಮ್ಗೆ, ಯಾವುದೇ ಕಲರ್ ಇಲ್ಲ, ಯಾವುದೇ ಪ್ರಿಸರ್ವೇಟಿವ್ ಇಲ್ಲ. ಸೊ ಯಾವುದೇ ನಿಮ್ಗೆ ಏನ್ ಹೇಳ್ತಾರೆ ಯೂಸ್ ಮಾಡಿರ್ತದಲ್ಲ ಅದರಲ್ಲಿ ಯಾವುದೇ ನಿಮ್ಗೆ ಏನಾಗ್ತದೆ, ಕೆಲವು ನಿಮ್ಗೆ ಕೆಮಿಕಲ್ ಯೂಸ್ ಮಾಡಿರ್ತಾರೆ, ಅದು ಸಹ ನಿಮ್ಗೆ ಅದರಲ್ಲಿ ಇರುವುದಿಲ್ಲ. ಸೊ ಆ ರೀತಿ ನಿಮ್ಗೆ ಬೆಸ್ಟ್ ಫುಡ್ ಸಪ್ಲಿಮೆಂಟ್ ರೆಗ್ಯುಲರ್ ಯೂಸ್ ಮಾಡಿ, ಅದನ್ನ ಮಕ್ಕಳಿಗೆ ತೊಡಬಹುದು, ದೊಡ್ಡವರು ತಗೋಬಹುದು, ಯಾರು ಬೇಕಾದ್ರೂ ಕುಕೀಸ್ ಅನ್ನ ಯೂಸ್ ಮಾಡಬಹುದು. ಸೊ ಆ ರೀತಿ ಸ್ಪಿರುಲಿನಾ ಕುಕೀಸ್ ಆಲ್ಸೋ ವೆರಿ ಗುಡ್ ಫಾರ್ ಆಲ್ ಪೀಪಲ್. ಏನಾದ್ರೂ ನಿಮ್ಗೆ ಕ್ವಶನ್ಸ್ ಕೇಳುವುದಿದ್ರೆ, ಏನಾದ್ರೂ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳಿದ್ರೆ ಈಗ ಕೇಳಬಹುದು. ಆವಾಗ ಒಂದು ಮಾಲ್ತಿ ಅವರು ಕೇಳಿದ್ರು ಕ್ವಶನ್ಸ್, ಅವರಿಗೆ ಈಗ ಓಪನ್ ಮಾಡಿ ನಾನು ಅವರಿಗೆ ಆನ್ಸರ್ ಮಾಡ್ಲಿಕ್ಕಿದ್ದೇನೆ. ಏನಾದ್ರೂ ಡೌಟ್ ಇದ್ರೆ ಕೇಳಬಹುದು, ಏನೇ ಅರ್ಥ ಆಗ್ಲಿಲ್ಲ ಅಂತ ಕೇಳಬಹುದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಪ್ರಾಡಕ್ಟ್ ಟ್ರೈನಿಂಗ್ ಸರ್. ತುಂಬಾ ಈಸಿ ಆಗಿ ಅರ್ಥ ಆಗುವಾಗೆ ಹೇಳಿದ್ರಿ ಸರ್. ಐ ಹೋಪ್ ಎಲ್ಲ ಹೊಸ ಡಿಸ್ಟ್ರಿಬ್ಯೂಟರ್ಸ್ ಗೆ ಹೆಲ್ಪ್ ಆಗಿದೆ. ಐ ಸೇ ದಿಸ್ ಎವ್ರಿ ಟೈಮ್, ಬಟ್ ಇಟ್ಸ್ ಟ್ರೂ ದಟ್ whatever you say or teach us will help us our entire life. So thank you so much sir. ಓಕೆ. ಸೊ ಯಾರಿಗಾದ್ರೂ ಏನಾದ್ರೂ ಕೇಳೋದಿದ್ರೆ, ಏನಾದ್ರೂ ಡೌಟ್ಸ್ ಇದ್ರೆ ಪ್ಲೀಸ್ ಹ್ಯಾಂಡ್ ರೈಸ್ ಮಾಡಿ. ಮಲ್ಲು ಸರ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಹೇಳಿ, ಯಾರಾದ್ರೂ ಕ್ವಶನ್ಸ್ ಇದ್ರೆ ಕೇಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಹೇಳಿ ಸರ್. ನಾವೀಗ ಜಾಯ್ನಿಂಗ್ ಆಗಿ 5 days ಆಯ್ತು ಸರ್. ಈಗ ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಮಾಲಿಂಗ್ಪುರದಿಂದ ಸರ್. ನಾವು ಓಕೆ, 5 days ಅಲ್ಲಿ ನೀವು ಯಂಗ್ 5 days ಬಾಯ್, ನಿಮ್ಮ ಡಿಎಕ್ಸನ್ ಅಲ್ಲಿ 5 days ಮಗು ಅಂತ ಹೇಳ್ಬೋದು. ಹೇಳಿ, ಕೇಳಿ, ಏನ್ ನಿಮ್ಮ ಡೌಟ್ ಇದೆ ಕೇಳಿ. ಸರ್, ನಿಮ್ ಮಾಹಿತಿ ನಮಗೆ ಅಗದಿ ಬೆಸ್ಟ್ ಅನಿಸ್ತಾರ. ಅರ್ಥ ಆಯ್ತು ಸರ್ ನಮ್ಗೆ ಸಂಪೂರ್ಣವಾಗಿ. ಓಕೆ. ನಮ್ಮ ಊರಲ್ಲಿ ಸರ್ ರಿಚ್ ಪರ್ಸನ್, ಮಧ್ಯಮ ವರ್ಗದವರು, ಕೆಳವರ್ಗದವ್ರು 3 ಜನ ಇರ್ತಾರೆ ಸರ್. ಓಕೆ, ಹೇಳಿ. ಅಂದ್ರೆ ಈಗ ಕೆಳವರ್ಗದವ್ರಿಗೆ, ಮಧ್ಯಮ ವರ್ಗದವ್ರಿಗೆ ತಗೋಬೇಕಂದ್ರೆ ರೇಟ್ ಕಾಸ್ಟ್ಲಿ ಆಕತಿ. ಯಾವ ರೀತಿ ಇದನ್ನ ಮಾಡ್ಬೇಕು ಅಥವಾ ಅನ್ನೋದು ಅವ್ರಿಗೆ ಇದಾಗೋದಿಲ್ಲ ಸರ್. ಅವ್ರನ್ನ ಯಾವ ರೀತಿ ಹೇಳ್ಬೇಕು ಸರ್ ಅವ್ರಿಗೆ? ಓಕೆ, ವೆರಿ ಬೆಸ್ಟ್ ಕ್ವಶನ್ ಕೇಳಿದ್ರಿ. ಫಸ್ಟ್ ನೀವು ಏನ್ ಮಾಡ್ಬೇಕು ಮಲ್ಲು ಅವ್ರೆ, ನೀವು ಫಸ್ಟ್ ಯೂಸ್ ಮಾಡಿ ಈ ಪ್ರಾಡಕ್ಟ್ ಅನ್ನ. ನೀವು ಯೂಸ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ ಇಸ್ ದ ಬೆಸ್ಟ್ ಇದೆ ಅಂತ. ಯಾಕೆಂದ್ರೆ ಜನರಿಗೆ ಕಂಪನಿ ಗೊತ್ತಿರುವುದಿಲ್ಲ, ಅಥವಾ ಜನರಿಗೆ ಏನು ಪ್ರಾಡಕ್ಟ್ ಗೊತ್ತಿರುವುದಿಲ್ಲ. ನಿಮ್ದ ಪರಿಚಯ ಅವ್ರಿಗೆ ಇರ್ತದೆ. ನೀವ್ ಹೇಳ್ಬೇಕು ಅವ್ರ ಎದುರುಗಡೆ ನೀವ್ ಏನ್ ಮಾಡ್ಬೇಕಂತ ಹೇಳಿದ್ರೆ, ಈ ತರ ಓಪನ್ ಮಾಡ್ಬೇಕು. ಓಪನ್ ಮಾಡಿ ಹೀಗೆ ತಗೋಬೇಕು. ಹೀಗೆ ತಗೊಂಡು ನೀವು ಅವ್ರ ಎದುರುಗಡೆ ನೀವು ತಿನ್ಬೇಕು. ನೀವು ತಿನ್ಬಿಟ್ಟು ಅವ್ರು ಏನಂತ ಕೇಳ್ತಾರೆ, ಇದು ನಾನು ಅಗದಿ ಗ್ಯಾರಂಟಿ ಕೊಡ್ತೀನಿ, ನೀವು ತಿನ್ ನೋಡು ಅಂತ. ಓಕೆ ಸರ್. ಓಕೆ ಸರ್. ಈಗ ನೋಡಿ, ನೀವೇ ಹೌದು ಎಷ್ಟು ಬೇಕಾದ್ರೆ ತಿನ್ಬಹುದು. ನೀವು ಇದನ್ನ ತಿಂದು ಅವರಿಗೆ ತೋರಿಸ್ಬಿಟ್ಟು ಮಾತಾಡಿ. ಆವಾಗ ನಾನು ಇದೀನಿ ನಿಮ್ ಜೊತೆಗೆ, ನೀವು ಯೂಸ್ ಮಾಡಿ ನೋಡಿ, 1 ತಿಂಗಳಲ್ಲಿ ನೋಡಿ ಹೆಂಗ್ ಚೇಂಜ್ ಆಗ್ತದಂತ. ಇಸ್ ಇಸ್ ದ ಸಿಂಪ್ಲೆಸ್ಟ್ ಮೆಥಡ್ ಆಫ್ ಕನ್ವಿನ್ಸಿಂಗ್ ಎವ್ರಿಬಡಿ. ಯಾಕೆಂದ್ರೆ ಅವ್ರಿಗೆ ಕಂಪನಿ ಗೊತ್ತಿಲ್ಲ, ಪ್ರಾಡಕ್ಟ್ ಗೊತ್ತಿಲ್ಲ. ಈಗ ನೋಡಿ, ನೀವು ಒಂದು ಕಲ್ಲಂಗಡಿ ಹಣ್ಣು ನೀವು ಭಾಗ ಮಾಡಿದ್ರಿ, ಪೀಸ್ ಮಾಡ್ತೀರಿ, ನೀವು ತಿಂತೀರಿ, ಅವ್ರಿಗೆ ಕೊಡ್ತಾರೆ ಇಲ್ವಾ? ತಿನ್ನೋದಿಲ್ವ? ಅವರು ತಿಂತಾರೆ. ಅದೇ ತರ ನೀವು ಬೆಲ್ಲ ನೋಡ್ತಾರೆ, ಅವರು ತಿಂತಾರೆ ಸೀದಾ. ಆದ್ರೆ ನಿಮ್ಗೆ ಎನಿಥಿಂಗ್ಸ್, ಅವರು ನಿಮ್ಗೆ ಸ್ವೀಟ್ ಓಪನ್ ಮಾಡ್ತಾರೆ ಬಾಕ್ಸ್, ನೀವು ತಿಂತೀರಿ, ಅವರು ತಿಂತಾರೆ, ಯಾಕಂದ್ರೆ ಅವ್ರಿಗೆ ಗೊತ್ತಿದೆ. ಸೊ ಹಾಗಾಗಿ ಈ ಸ್ಪಿರುಲಿನಾ ಗೊತ್ತಿಲ್ಲ ಅವರಿಗೆ, ಅದಕ್ಕೋಸ್ಕರ ಅವ್ರು ತಿನ್ನೋದಿಲ್ಲ. ನೀವೇನ್ ಮಾಡ್ಬೇಕು, ಅವ್ರ ಎದುರುಗಡೆ ತಿಂದ್ಬಿಟ್ಟು ಅವ್ರಿಗೆ ತೋರಿಸ್ಬೇಕು. ಇಟ್ಸ್ ಈಸಿ. ಓಕೆ, ಆಲ್ ದ ಬೆಸ್ಟ್ ಮಲ್ಲು ಅವರೇ. ಪುನಃ ನಿಮ್ಮಂತವ್ರು ಬೇಕು. ನೀವು ಈ ಮೀಟಿಂಗ್ ಗೆ ಮ್ಯಾಕ್ಸಿಮಮ್ ಜನ ಪ್ರಮೋಟ್ ಮಾಡಿ ನೋಡಿ. ನಿಮ್ಗೆ ನಾನೆಲ್ಲ ಹೇಳ್ಕೊಡ್ತೇನೆ 1 by 1. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್. ನಮಗೆ ಹೇಳಿ. ಹಲೋ ಸರ್, ಕೇಳ್ತದೆ ಹೇಳಿ. ನಮಗೆ ಕೆರೋಡ್ ಸರ್ ಬಾರಿ ಟೀಚ್ ಮಾಡಾಕಿದ್ದಾರೆ ಸರ್ ಈಗ. ಹೌದಾ? ಓಕೆ. ಅವ್ರ ಏನ್ ಹೇಳ್ತಾರೆ ಅದನ್ನ ಕೇಳ್ಕೊಳ್ಳಿ. ಅವ್ರು ಹೇಳ್ದಾಗೆ ನೀವು ಮಾಡಿ. ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಿ. ನೀವು ಸ್ಟಾರ್ ಆಗ್ತೀರಿ, ರೂಬಿ ಆಗ್ತೀರಿ, ಡೈಮಂಡ್ ಆಗ್ತೀರಿ. ಎಲ್ಲ ನಿಮ್ ಕೆಪಾಸಿಟಿ. ಒಂದು 100 ಕಸ್ಟಮರ್ ಮಾಡಿ, 100 ಜನರಿಗೆ ಸ್ಪಿರುಲಿನಾ ಕೊಡಿ, 100 ಜನರಿಗೆ ಟೀ ಕೊಡಿ. ಬೆಸ್ಟ್ ವರ್ಕ್ ಆಗ್ತದೆ ನೋಡಿ. ನೀವು ಇದರಲ್ಲಿ ಆರೋಗ್ಯ, ಭಾಗ್ಯ, ನೆಮ್ಮದಿಯನ್ನ ಪಡಿಬಹುದು ಈಸಿಯಾಗಿ. ಬರೀ 100 ಜನರಿಗೆ ಟೀ ಕೊಡಿ, 100 ಜನರಿಗೆ ಸ್ಪಿರುಲಿನಾ ಕೊಡಿ, ನೋಡಿ ನಿಮ್ಗೆ ರಿಸಲ್ಟ್ ಹೇಗೆ ಬರ್ತದೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್. ಥ್ಯಾಂಕ್ ಯು ಮಾಲು ಸರ್, ಅಂಡ್ ಆಲ್ ದ ಬೆಸ್ಟ್ ಸರ್. ಈಗ 3-4 ಮಿನಿಟ್ಸ್ ಅಲ್ಲಿ ಮೀಟಿಂಗ್ ಎಂಡ್ ಆಗುತ್ತೆ ಸರ್. ಓಕೆ. ಸೊ ಓಕೆ, ಯಾರಾದ್ರೂ ಕ್ವಶನ್? ಓಕೆ, ಹೇಳಿ. ಅನಿಲ್ ಕುಮಾರ್ಗೆ ಓಪನ್ ಮಾಡಿ ಹೇಳಿ ಸರ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಸರ್, ಗುಡ್ ಮಾರ್ನಿಂಗ್.
ಸರ್ ನಿಜವಾಗ್ಲೂ ಸ್ಪಿರುಲಿನಾ Good morning. ಈಗ ಬಹಳ ಚೆನ್ನಾಗಿದೆ ಸರ್. ಆಕ್ಚುಲಿ ಸ್ಪಿರುಲಿನಾ ನಾನು ಈ ರೀಸೆಂಟ್ ಆಗಿ ನಾನು ಒಂದು 85 ವರ್ಷದವ್ರ ಒಬ್ರಿಗೆ, ಆಮೇಲೆ 73 ವರ್ಷದವ್ರಿಗೆ ಕೊಡ್ತಾ ಇದ್ದೀನಿ. 73 ವರ್ಷದವ್ರಿಗೆ ನಾನು ಅವ್ರ ಬ್ಲಡ್ ರಿಪೋರ್ಟ್ ನೋಡಿದಾಗ ಅವ್ರದ್ದು ಬರೀ 4 ಇದೆ, ಅದು ನಮ್ಮ ಹಿಮೋಗ್ಲೋಬಿನ್. ಯಾವಾಗಲೂ ಏದು ಸುಸ್ತು ಅಂತ. ಈಗ ನನ್ನ ಮೊನ್ನೆಯಿಂದ ಶುರು ಮಾಡಿದ್ದೀನಿ. ಆಮೇಲೆ ಸ್ವಲ್ಪ ಕೆಲವರು ವಯಸ್ಸಾದ್ರು 85 ವರ್ಷ ಕೊಟ್ಟದ ಮೇಲೆ ಅವ್ರು ದಿನಕ್ಕೆ 4 ಹೇಳಿದ್ದೆ. ಅವ್ರು ಸ್ವಲ್ಪ 2 ದಿನ ಆದ್ಮೇಲೆ ತಲೆ ಸುತ್ತು ಅಂತಂದ್ರು. ಆಮೇಲೆ 3 ದಿನ ಸರಿ ಹೋಗ್ಬಿಡ್ತದು. ಆಮೇಲೆ ಯಾಕಂದ್ರೆ ಫಸ್ಟ್ ಟೈಮ್ ಸ್ವಲ್ಪ ತಗೊಂಡಾಗ ನಿಮ್ಗೆ ಇದಾಗ್ಬೋದು ಅಂತ, ಅದಕ್ಕೆ ಯಾರು ಹೆದರ್ಕೋಬೇಕಾಗಿಲ್ಲ, ಹಂಗೆ ಕಂಟಿನ್ಯೂ ಮಾಡ್ಬೇಕು ಅಂತ ಒಂದು ಹೇಳಿಕೆ ಸರ್ ಅದಕ್ಕೆ ನಿಮ್ಗೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಕೆಲವರಿಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಬ್ಲಡ್ ಜಾಸ್ತಿ ಆಗ್ತದೆ, ಅವಾಗ ನಿಮ್ಗೆ ಅದೊಂದು ಚೂರ ಚೇಂಜಸ್ ಬರ್ಬೋದು. ಇಟ್ ಇಸ್ ಓನ್ಲಿ ಟೆಂಪ್ರವರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಅನಿಲ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. Thank you, sir. So, shall we end the meeting, sir? ಓಕೆ, ವಿ ವಿಲ್ ಎಂಡ್ ದ ಮೀಟಿಂಗ್. ಎನಿ ಕ್ವಶನ್ಸ್ ಇದೆ ನಿಮ್ಮ ಅಪ್ಲೈನ್ ಅನ್ನ ಕೇಳಿ, ಅವ್ರು ಕರೆಕ್ಟ್ ಆನ್ಸರ್ ಕೊಡ್ಲಿಕ್ಕಿದ್ದಾರೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಏನಾದ್ರು ರೈಸ್ ಮಾಡಿದ್ರೆ, ಹ್ಯಾಂಡ್ ರೈಸ್ ಮಾಡಿದ್ರೆ ಓಪನ್ ಮಾಡಿ, ಇಲ್ಲಾಂದ್ರೆ ವಿ ವಿಲ್ ಎಂಡ್ ದ ಮೀಟಿಂಗ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. Yes, sir. So, ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ, ಸರ್. ಓಕೆ, ಮಾಲ್ತಿ ಅವ್ರು ನೋಡಿ, ಮಾಲ್ತಿ ಅವ್ರಿಗೆ ಒಂದು ಕೊಡಿ. ಮಾಲ್ತಿ ಕಿತ್ತೂರು ಅವಾಗ್ಲೇ ಮಾಡಿದ್ರು ಅವರು. ಓಕೆ ಸರ್. ಬೇಗ ಹೇಳಿ ಮೇಡಮ್, ಇನ್ನೊಂದು 2 minutes ಅಲ್ಲಿ ಕ್ಲೋಸ್ ಆಗ್ತದೆ. ಹೇಳಿ ಮಾಲ್ತಿ ಅವರೇ. ಮಾಲ್ತಿ ಮ್ಯಾಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್. ಓಕೆ, ಏನೋ ಬರ್ತಾ ಇಲ್ಲ ಸರ್ ಅವ್ರದ್ದು. ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು ಅವರಿಗೆ. ಅನ್ಮ್ಯೂಟ್ ಮಾಡಿ ಮೇಡಮ್. ಜಸ್ಟ್ ನೀವು ಆ ಆಡಿಯೋ ಮೇಲೆ ಕ್ಲಿಕ್ ಮಾಡಿ, ಅನ್ಮ್ಯೂಟ್ ಆಗ್ತದೆ ಅದು. ಸರ್, ಗಾಯತ್ರಿ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸರ್. ಓಕೆ, ಗಾಯತ್ರಿ ಅವರಿಗೆ ಕೊಡಿ ಹಾಗಾದ್ರೆ. ಸೊ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ, ನಿಮ್ಮ ಯಾರು ಸ್ಪಾನ್ಸರ್ ಇದಾರೆ ಮತ್ತೆ ನಿಮ್ಮ ಅಪ್ಲೈನ್ ಇದಾರೆ, ಅವ್ರ ಜೊತೆಗೆ ಕೇಳ್ಕೊಳ್ಳಿ. ಅದರ್ವೈಸ್ ನಮ್ಗೆ ಡೈರೆಕ್ಟ್ಲಿ ಫೋನ್ ಮಾಡಿ. ನಮ್ಗೆ ಯಾರು ಸಿಗ್ಲಿಲ್ಲ ಅಂದ್ರೆ 9448121291 ಗೆ ಕಾಲ್ ಮಾಡಿ, ಅದರ್ವೈಸ್ ಮೆಸೇಜ್ ಮಾಡಿ, ವಾಟ್ಸ್ಆಪ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಹೇಳಿ ಮೇಡಮ್. ಗಾಯತ್ರಿ ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ಹೇಳಿ. ಸರ್, ನೀಲಿ ಆಯಿಲ್ ಬಗ್ಗೆ ಸ್ವಲ್ಪ ಮಾಹಿತಿ. ನೀಲಿ ಆಯಿಲ್ ಬಗ್ಗೆ, ಏರ್ ಆಯಿಲ್ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಿತ್ತು ಸರ್. ಓಕೆ, ಅದು ನೀವು ನಾಳೆನ ಪ್ರೋಗ್ರಾಮ್ಗೆ ಬನ್ನಿ, ನಾಳೆ ಪ್ರೋಗ್ರಾಮ್ಗೆ ಬನ್ನಿ, ಅಲ್ಲಿ ಕೊಡಿ. ಯಾಕಂದ್ರೆ ಈಗ ಟೈಮ್ ಆಯ್ತು, ನಾವು ಹೇಳಿಕ್ ಆಗೋದಿಲ್ಲ, ಈಗ ಆಲ್ರೆಡಿ ನಮ್ ಟೈಮ್ ಮುಗಿದೋಗಿದೆ. ಇವತ್ತು ನಾವು ಓನ್ಲಿ ಸ್ಪಿರುಲಿನಾ ಬಗ್ಗೆ, ನೀಲಿ ತೈಲಂ ಇಸ್ ವೆರಿ ಗುಡ್ ಆಯಿಲ್. ಪ್ರತಿಯೊಬ್ಬರು ನೀವು ಯೂಸ್ ಮಾಡ್ಬೋದು. ಹೊಟ್ಟಾಗಿದ್ರೆ, ಡ್ಯಾಂಡ್ರಫ್ ಆಗಿದ್ರೆ, ಅಥವಾ ನಿಮ್ಗೆ ಸ್ಪ್ಲಿಟ್ ಆಗಿದ್ರೆ, ಅಥವಾ ಕೂದಲು ನಿಮ್ಗೆ ಉದುರ್ತಾ ಇದ್ರೆ, ಅವರಿಗೆಲ್ಲ ನೀವು ನೀಲಿ ತೈಲಂ ಹಚ್ಬಿಟ್ಟು ಅಟ್ಲೀಸ್ಟ್ 1 ಗಂಟೆ ಬಿಟ್ಟು ಮತ್ತೆ ನಮ್ಮ ಶಾಂಪೂ ಅಲ್ಲಿ ಸ್ನಾನ ಮಾಡೋದ್ರಿಂದ ನಿಮ್ಗೆ ಬೆನಿಫಿಟ್ 100% ಸಿಗ್ತದೆ. ಇನ್ನು ಕೂದಲೆಲ್ಲ ತೆಳುವಾಗಿರ್ತದೆ, ಅವರಿಗೂ ಸಹ ಉದ್ದ ಕೂದಲಿದ್ರೆ ಅವರಿಗೂ ಸಹ ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಸೊ ನೀಲಿ ತೈಲಂ ನಮ್ದು ರೆಗ್ಯುಲರ್ ಇರ್ತದೆ, ಆವಾಗ ನೀವು ಮೀಟಿಂಗ್ ಅಟೆಂಡ್ ಮಾಡಿ ಇನ್ನು ಜಾಸ್ತಿ ಮಾಹಿತಿ ನೀವು ಪಡಿಬಹುದು, ತುಂಬಾ ಬೆನಿಫಿಟ್ ಸಿಗ್ತದೆ. ಓಕೆ ಗಾಯತ್ರಿ ಅವರೇ, ಸೊ ನಿಮ್ಗೆ ಏನಾದ್ರೂ ಗೊತ್ತಾಗ್ಲಿಲ್ಲ, ನಿಮ್ಮ ಸ್ಪಾನ್ಸರ್, ನಿಮ್ಮ ಅಪ್ಲೈನ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಓಕೆ ಸ್ನೇಹ, ವಿ ವಿಲ್ ಎನಿಬಡಿ ಇಲ್ಲ ಅಂದ್ರೆ ವೈಂಡ್ ಅಪ್ ಮಾಡಿ. ಮಾಲ್ತಿ ಅವರು ಇಲ್ಲ ಅಲ್ಲ, ಮಾಲ್ತಿ ಅವರಿಗೆ ಕಾಲ್ ಮಾಡಿ. ಮಾಲ್ತಿ ಅವರೇ ಕಾಲ್ ಮಾಡಿ, ನಿಮ್ಮ ಅಪ್ಲೈನಿಗೆ ಕಾಲ್ ಮಾಡಿ, ಅಥವಾ ಅವ್ರು ಸಿಗ್ಲಿಲ್ಲ ಅಂದ್ರೆ ಯು ಕಾಲ್ ಮೀ, ಐ ವಿಲ್ ನಿಮ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಗೆ ಆನ್ಸರ್ ಕೊಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಪ್ರತಿಯೊಬ್ರು ಕೇಳಿದ್ರಿ, ಪ್ರತಿಯೊಬ್ರು ಸ್ಪಿರುಲಿನಾ ಯೂಸ್ ಮಾಡಿ, ಟೀ ಯೂಸ್ ಮಾಡಿ, ನಿಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳಿ. 100 ಜನರಿಗೆ ಹೆಲ್ಪ್ ಮಾಡಿ, ಅವರ ಆರೋಗ್ಯವನ್ನು ಉಳಿಸ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು. Thank you, sir.